ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಆತಂಕಕ್ಕೆ ದೂಡಿರುವ ಡೆಂಗಿ ಜ್ವರ. ಜಿಲ್ಲೆಯಲ್ಲಿ 101 ಡೆಂಗಿ ಪ್ರಕರಣ ದಾಖಲು. ಆರೋಗ್ಯ ಇಲಾಖೆ ಮುಂಜಾಗ್ರತೆ ನಂತರವೂ ನಿಯಂತ್ರಣಕ್ಕೆ ಬಾರದ ರೋಗಿಗಳ ಸಂಖ್ಯೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ 600 ವರ್ಷಗಳ ಹಿಂದಿನ ಶಿಲಾಶಾಸನ ಪತ್ತೆ. ಶಾಸನ ತಜ್ಞ ಧನ್ಪಾಲ್, ಪಿಎಚ್ಡಿ ವಿದ್ಯಾರ್ಥಿ ಶ್ರೀನಿವಾಸ್ ಪತ್ತೆ ಹಚ್ಚಿದ ರಾಮೇಶ್ವರ ಹೆಸರಿರುವ 600 ವರ್ಷಗಳ ಹಿಂದಿನ ಶಾಸನ. ಮುಡಾ ಹಗರಣ ಉನ್ನತ ಮಟ್ಟದ ತನಿಖೆಗೆ ಬಿಜೆಪಿ ಆಗ್ರಹ. ಜಿಲ್ಲಾ ಬಿಜೆಪಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ. ಮುಡಾ ಹಗರಣ ದೇಶದಲ್ಲಿಯೇ ಅತಿ ದೊಡ್ಡ ಹಗರಣ ಎಂದ ಜಿಲ್ಲಾ ಬಿಜೆಪಿ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಅದ್ದೂರಿ ಗಿರಿಜಾ ಕಲ್ಯಾಣೋತ್ಸವ. ನಂಜುಂಡೇಶ್ವರ ದೇವಾಲಯದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಅಂಗವಾಗಿ ನಂಜುಂಡೇಶ್ವರ ಸ್ವಾಮಿಯ ಕಾಶಿ ಯಾತ್ರೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಡೆಂಗಿ ಮಹಾಮಾರಿ ರುದ್ರ ತಾಂಡವ ಮಾಡ್ತಿದೆ. ಕೆಲ ಜಿಲ್ಲೆಗಳಲ್ಲಿ ಡೆಂಗಿ ಪೀಡಿತರ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಲೇ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಡೆಂಗಿ ಪೀಡಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಕಳೆದ ಜನವರಿಯಿಂದ ಈವರೆಗೆ ಜಿಲ್ಲೆಯಲ್ಲಿ 101 ಮಂದಿಗೆ ಡೆಂಗಿ ರೋಗ ಹರಡಿದೆ. ರಾಜ್ಯದಲ್ಲಿ ಡೆಂಗಿ ಮಹಾಮಾರಿ ರುದ್ರ ತಾಂಡವ ಆಡುತ್ತಿದೆ. ಕೆಲ ಜಿಲ್ಲೆಗಳಲ್ಲಿ ಡೆಂಗಿ ಪೀಡಿತರ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಲೇ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಡೆಂಗಿ ಪೀಡಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಕಳೆದ ಜನವರಿಯಿಂದ ಈವರೆಗೆ ಜಿಲ್ಲೆಯಲ್ಲಿ 101 ಮಂದಿಗೆ ಡೆಂಗಿ ರೋಗ ಹರಡಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿಯೇ ಗರಿಷ್ಠ ಪ್ರಕರಣಗಳು ದಾಖಲಾಗಿದ್ದು, ಗುಡಿಮಂಡೆ ತಾಲೂಕಿನಲ್ಲಿ ಅತಿ ಕಡಿಮೆ ಪ್ರಕರಣ ವರದಿಯಾಗಿವೆ. ಜಿಲ್ಲೆಯಲ್ಲಿ ಡೆಂಗಿ ನಿಯಂತ್ರಣಕ್ಕೆ ಸಂಬಂಧಿಸಿ ಆರೋಗ್ಯ ಇಲಾಖೆ, ಆಶಾ ಕಾರ್ಯಕರ್ತೆಯರು ಮತ್ತು ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಜಾಗೃತಿ ಮೂಡಿಸುತ್ತಿದೆ. ಪ್ರತಿ ಶುಕ್ರವಾರ ಒಣದಿನವನ್ನಾಗಿ ಆಚರಿಸಲಾಗುತ್ತಿದೆ. ವಾರಕ್ಕೆ ಒಂದು ದಿನ ಪ್ರತಿ ಶುಕ್ರವಾರ ಏಡಿ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶ ಮಾಡುವ ದಿನವನ್ನಾಗಿ ಆಚರಿಸಲು ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ಈ ಪ್ರಕಾರ ಕಳೆದ ಶುಕ್ರವಾರ ನಗರದ ವಾಪಸಂದ್ರ ವಾರ್ಡ್ನಲ್ಲಿ ಸಮುದಾಯದೊಂದಿಗೆ ಸೇರಿ ಡೆಂಗಿ ಜ್ವರ ನಿಯಂತ್ರಿಸೋಣ ಎಂಬ ಘೋಷವಾಕ್ಯದೊಂದಿಗೆ ಅರಿವು ಮೂಡಿಸಲಾಗಿದೆ. ರೋಗ ಲಕ್ಷಣಗಳನ್ನು ನೋಡಿ ರಕ್ತ ಪರೀಕ್ಷೆ ಮಾಡಿಸಲಾಗುತ್ತದೆ. ಹೀಗೆ ರಕ್ತ ಪರೀಕ್ಷೆಗೆ ಒಳಪಟ್ಟವರಲ್ಲಿ ಡೆಂಗಿ ರೋಗ ಪತ್ತೆಯಾಗುತ್ತಿದೆ. ಸತತವಾಗಿ ಮಳೆ ಬರುತ್ತಿರುವುದರಿಂದ ನೀರಿನ ಮೂಲಗಳಲ್ಲಿ ನೀರು ಸಂಗ್ರಹವಾಗುತ್ತಿದೆ, ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿವೆ. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸ್ವಯಂ ಸೇವಾ ಸಂಸ್ಥೆಗಳ ನೆರವಿನೊಂದಿಗೆ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಜಾರಿಯಲ್ಲಿದೆ. ಆರೋಗ್ಯ ಇಲಾಖೆ ಜೊತೆಗೆ ಇತರೆ ಇಲಾಖೆ ಅಧಿಕಾರಿಗಳು ಕೈಜೋಡಿಸಬೇಕು. ರೋಗ ತಡೆಗೆ ವಹಿಸಲಾಗಿರುವ ಕ್ರಮಗಳ ಕುರಿತು ಅನುಪಾಲನಾ ವರದಿ ಸಲ್ಲಿಸಬೇಕು. ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್, ತಾಲೂಕು ಪಂಚಾಯಿತಿ ಅಧಿಕಾರಿಗಳು ವ್ಯಾಪಕವಾಗಿ ಭೇಟಿ ನೀಡಿ ಪರಿಶೀಲಿಸಬೇಕು. ಸಭೆಗಳನ್ನು ನಡೆಸಿ ರೋಗ ಪ್ರಕರಣಗಳು ಉಲ್ಬಣಗೊಳ್ಳದಂತೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಇತ್ತೀಚೆಗೆ ಡೆಂಗಿ ಸಂಬಂಧ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಸೂಚನೆ ನೀಡಿದ್ದಾರೆ. ಅಲ್ಲದೆ ಬುಧವಾರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನೇತೃತ್ವದಲ್ಲಿ ನಡೆದಿದ್ದು, ಈ ಸಭೆಯಲ್ಲಿ ಆರೋಗ್ಯಾಧಿಕಾರಿಗಳು ನೀಡಿದ ಮಾಹಿತಿಯಂತೆ ಜೂನ್ ತಿಂಗಳಲ್ಲಿ 31 ಡೆಂಗಿ ಪ್ರಕರಣಗಳು ಜಿಲ್ಲೆಯಲ್ಲಿ ದಾಖಲಾಗಿವೆ. ಜುಲೈ 9ಕ್ಕೆ 101 ಪ್ರಕರಣಗಳು ದಾಖಲಾಗಿವೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣಗಳು ಹೆಚ್ಚಾಗದಂತೆ ಸ್ವಚ್ಛತೆಯ ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಳ್ಳಬೇಕು. ಜೊತೆಗೆ ಜಿಲ್ಲೆಯಾದ್ಯಂತ ಸಂಚಾರಿ ಎಲ್ಇಡಿ ವಾಹನಗಳಲ್ಲಿ ಡೆಂಗಿ ಜ್ವರದ ತೀವ್ರತೆಯ ದುಷ್ಪರಿಣಾಮಗಳು ಹಾಗೂ ಸೊಳ್ಳೆ ನಿಯಂತ್ರಣಗಳು ಕುರಿತು ಅರಿವು ಮೂಡಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ಡೆಂಗಿ ಜ್ವರ ಈಡಿಸ್ ಈಜಿಪ್ಷೈ ಸೊಳ್ಳೆ ಕಚ್ಚುವಿಕೆಯಿಂದ ಹರಡುತ್ತದೆ. ಈ ಸೊಳ್ಳೆಗಳು ಮನೆಗಳಲ್ಲಿ ಶೇಖರಿಸಿರುವ ನೀರಿನ ತಾಣಗಳಾದ ಡ್ರಮ್, ಬ್ಯಾರೆಲ್, ಸಿಮೆಂಟ್ ತೊಟ್ಟಿ, ಮಡಿಕೆ ಹಾಗೂ ತ್ಯಾಜ್ಯ ವಸ್ತುಗಳಾದ ತೆಂಗಿನ ಚಿಪ್ಪು, ಒಡೆದ ಬಾಟಲಿ, ಟೈರ್ಗಳಲ್ಲಿ ಶೇಖರವಾಗುವ ಶುದ್ಧ ನೀರಿನಲ್ಲಿ ಸಾಮಾನ್ಯವಾಗಿ ಸಂತಾನಾಭಿವೃದ್ಧಿ ಮಾಡುತ್ತವೆ. ಹಗಲು ಹೊತ್ತಿನಲ್ಲಿ ಮಾತ್ರ ಮನುಷ್ಯರನ್ನ ಕಚ್ಚುತ್ತವೆ. ರೋಗಕ್ಕೆ ತುತ್ತಾದವರಲ್ಲಿ ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗದಲ್ಲಿ ತೀವ್ರ ನೋವು, ಮಾಂಸಖಂಡ ಕೀಲುಗಳಲ್ಲಿ ವಿಪರೀತ ನೋವು, ಬಾಯಿ, ಮೂಗು ಮತ್ತು ಒಸಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಕಾಣಿಸಿಕೊಳ್ಳುತ್ತವೆ. ಡೆಂಗಿ ಜ್ವರಕ್ಕೆ ಯಾವುದೇ ನಿರ್ದಿಷ್ಟ ಔಷಧಿ ಅಥವಾ ಲಸಿಕೆ ಇಲ್ಲ. ರೋಗದ ಲಕ್ಷಣಗಳಿಗೆ ಅನುಗುಣವಾಗಿ ತಜ್ಞ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂತಹ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆ,
ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವೈದ್ಯರಲ್ಲಿ ಪರೀಕ್ಷಿಸಿಕೊಂಡು ಸೂಕ್ತ ಚಿಕಿತ್ಸೆ ಪಡೆಯಬೇಕು. ಪ್ರಸ್ತುತ ಜಿಲ್ಲೆಯಲ್ಲಿ ಡೆಂಗಿ ಪ್ರಕರಣಗಳು ಜುಲೈ 9ಕ್ಕೆ ಅನುಗುಣವಾಗಿ ಚಿಕ್ಕಬಳ್ಳಾಪುರ 78, ಶಿಡ್ಲಘಟ್ಟ 24, ಚಿಂತಾಮಣಿ 17, ಬಾಗೇಪಲ್ಲಿ 16, ಗೌರಿಬಿದನೂರು 12, ಗುಡಿಬಂಡೆ 4 ಪ್ರಕರಣಗಳು ಸೇರಿ ಒಟ್ಟು 101 ಪ್ರಕರಣಗಳು ದಾಖಲಾಗಿವೆ. ಸೊಳ್ಳೆಗಳ ನಿಯಂತ್ರಣವೇ ಡೆಂಗಿ ಜ್ವರ ಹತೋಟಿಗೆ ಮುಖ್ಯ ವಿಧಾನವಾಗಿದ್ದು, ಮನೆಗಳಲ್ಲಿ ನೀರು ಶೇಖರಿಸಿರುವ ಸಿಮೆಂಟ್ ತೊಟ್ಟಿ, ಕಲ್ಲು ಚಪ್ಪಡಿಯಿಂದ ನಿರ್ಮಿಸಿದ ತೊಟ್ಟಿಗಳು, ಡ್ರಮ್, ಬ್ಯಾರೆಲ್, ಮಣ್ಣಿನ ಮಡಿಕೆ, ಟೈರ್ಗಳು ಮುಂತಾದ ಕಡೆ ಶೇಖರಣೆಯಾಗುವ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಸ್ ಮಹೇಶ್ ಕುಮಾರ್ ತಿಳಿಸಿದ್ದಾರೆ. ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರೆಲ್ಗಳು, ಏರ್ ಕೂಲರ್ ಇತ್ಯಾದಿಗಳನ್ನ ವಾರಕ್ಕೆ ಒಮ್ಮೆ ತಪ್ಪದೆ ಖಾಲಿ ಮಾಡಿ ಒಣಗಿಸಬೇಕು. ಪುನರ್ ನೀರು ತುಂಬಿ ಭರ್ತಿ ಮಾಡಿಕೊಳ್ಳಬೇಕು. ನೀರು ಖಾಲಿ ಮಾಡಲು ಸಾಧ್ಯವಿಲ್ಲದಿದ್ದಲ್ಲಿ ಸರಿಯಾದ ಮುಚ್ಚಳದಿಂದ ಮುಚ್ಚಬೇಕು. ಬಯಲಿನಲ್ಲಿರುವ ಘನತ್ಯಾಜ್ಯ ವಸ್ತುಗಳಾದ ಟೈರು, ಎಳನೀರಿನ ಚಿಪ್ಪು, ಒಡೆದ ಬಾಟಲಿ ಮುಂತಾದವುಗಳಲ್ಲಿ ಮಳೆ ನೀರು ಸಂಗ್ರಹವಾಗದಂತೆ ಎಚ್ಚರ ವಹಿಸಬೇಕು. ಸೂಕ್ತ ವಿಲೇವಾರಿ ಮಾಡಬೇಕು. ಸ್ವಯಂ ರಕ್ಷಣಾ ವಿಧಾನಗಳಾದ ಸೊಳ್ಳೆ ನಿರೋಧಕ ಹಾಗೂ ಸೊಳ್ಳೆ ಪರದೆ ಬಳಸಬೇಕು ಎಂದಿದ್ದಾರೆ. ಡೆಂಗಿ ಶಂಕೆ ವ್ಯಕ್ತವಾದರೆ ಸ್ಥಳೀಯ ಆರೋಗ್ಯ ಕೇಂದ್ರದವರು ರಕ್ತದ ಮಾದರಿಗಳನ್ನು ಜಿಲ್ಲಾ ಆಸ್ಪತ್ರೆಯ ಪ್ರಯೋಗಾಲಯಕ್ಕೆ ಕಳುಹಿಸುವರು ಎಂದು ಜಿಲ್ಲಾ ಡೆಂಗಿ ನಿಯಂತ್ರಣಾಧಿಕಾರಿ ಡೆಂಗಿ ಶಂಕೆ ವ್ಯಕ್ತವಾದರೆ ಸ್ಥಳೀಯ ಆರೋಗ್ಯ ಕೇಂದ್ರದವರು ರಕ್ತದ ಮಾದರಿಗಳನ್ನು ಜಿಲ್ಲಾ ಆಸ್ಪತ್ರೆಯ ಪ್ರಯೋಗಾಲಯಕ್ಕೆ ಕಳುಹಿಸುವರು ಎಂದು ಜಿಲ್ಲಾ ಡೆಂಗಿ ನಿಯಂತ್ರಣಾಧಿಕಾರಿ ಡಾಕ್ಟರ್ ಪ್ರಕಾಶ್ ತಿಳಿಸಿದ್ದಾರೆ. ಡೆಂಗಿ ಪ್ರಕರಣಗಳು ಹೆಚ್ಚುತ್ತಿವೆ, ಆದ್ದರಿಂದ ಲಾರ್ವಾ ನಾಶ ಮಾಡಲಾಗುತ್ತಿದೆ. ಗ್ರಾಮ ಪಂಚಾಯಿತಿ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಹೀಗೆ ಎಲ್ಲರೂ ಸೇರಿ ಈ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನವರಿ 2024ರಿಂದ 30/6/2024 ಒಟ್ಟು 89 ಪ್ರಕರಣಗಳು ವರದಿಯಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 24, ಶಿಡ್ಲಘಟ್ಟ ತಾಲೂಕಿನಲ್ಲಿ 22, ಚಿಂತಾಮಣಿ ತಾಲೂಕಿನಲ್ಲಿ 14, ಬಾಗೇಪಲ್ಲಿ ತಾಲೂಕಿನಲ್ಲಿ 15 ಪ್ರಕರಣಗಳು, ಗುಡಿಬಂಡೆ ತಾಲೂಕಿನಲ್ಲಿ 3, ಗೌರಿಬಿದನೂರು ತಾಲೂಕಲ್ಲಿ 11, ಒಟ್ಟು 89 ಪ್ರಕರಣಗಳು ಜನವರಿಯಿಂದ ಇಲ್ಲಿವರೆಗೂ ವರದಿಯಾಗಿದೆ. ಜನವರಿ ಮಾಹೆಯಲ್ಲಿ 17 ಪ್ರಕರಣಗಳು, ಫೆಬ್ರವರಿ ಮಾಹೆಯಲ್ಲಿ 13 ಪ್ರಕರಣಗಳು, ಮಾರ್ಚ್ 2024ರಲ್ಲಿ 12, ಏಪ್ರಿಲ್ 2024ರಲ್ಲಿ 8 ಪ್ರಕರಣಗಳು, ಮೇ 2024ರಲ್ಲಿ 8, ಜೂನ್ 2024ರಲ್ಲಿ 31 ಪ್ರಕರಣಗಳು. ಜೂನ್ ಮಾಹೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರಕರಣಗಳು ಹೆಚ್ಚಿಗೆ ಆಗಿರೋ ಮೂಲ ಕಾರಣ ಬಂದಾಗ ಮಳೆಗಾಲ ಪ್ರಾರಂಭ ಆಗೋಯಿತು. ಮಳೆಗಾಲ ಪ್ರಾರಂಭದ ಸಾಕಷ್ಟು ಕಡೆಗಳಲ್ಲಿ ಮನೆ ಹೊರಾಂಗಣ ಬಂದಾಗ ಡ್ರಮ್ ಇರ್ಬೋದು, ಬ್ಯಾರಲ್ಗಳಿರ್ಬೋದು, ಸಿಮೆಂಟ್ ತೊಟ್ಟಿಗಳು ಇರ್ತಕ್ಕಂಥದ್ದು, ಟೈರ್ಗಳು, ಎಳ್ನೀರು ಬುರುಡೆ ಅಥವಾ ಕಂಠ ಇರ್ತಕ್ಕಂಥದ್ದು. ಸೊ ಮನೆಯಿಂದ ಹೊರಗಡೆ ಇರ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಸ್ವಚ್ಛತೆ ಇಲ್ಲದೆ ಇರ್ತಕ್ಕ ಕಾರಣ ಸೊಳ್ಳೆ ಉತ್ಪತ್ತಿ ತಾಣಗಳು ಜಾಸ್ತಿ ಆಗಿದೆ. ಸೊ ನಿಂತ ನೀರು ಸೊಳ್ಳೆ ಉತ್ಪತ್ತಿ ತಾಣಗಳು. ಸೊ ಯಾವುದೇ ನೀರು ಶೇಖರಣೆ ಆಗಿರ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ನಾವು ಮುಚ್ಚೋದಿಲ್ಲ ಅಂದಾಗ ಅಂಥ ಸ್ವಚ್ಛವಾದಂಥ ನೀರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ. ಈ ಡೆಂಗುದು ಈಡಿಸ್ ಜಾತಿಯ ಸೊಳ್ಳೆಯಿಂದ ಬರ್ತಕ್ಕಂಥದ್ದು. ಪ್ರಮುಖವಾಗಿ ಇದು ಹಗಲೊತ್ತೆ ಕಚ್ಚೋದ್ರಿಂದ ಸಾರ್ವಜನಿಕರು ಹೆಚ್ಚಿನ ಜಾಗೃತಿಯನ್ನು ವಹಿಸಿ ಮನೆ ಒಳಾಂಗಣ ಅಂತ ಬಂದಾಗ ಫ್ರಿಡ್ಜ್ ಇರ್ಬೋದು, ಏರ್ ಕೂಲರ್ ಇರ್ಬೋದು, ಮನಿ ಪ್ಲ್ಯಾಂಟ್ ಅಥವಾ ಪ್ಲ್ಯಾಂಟ್ ಕೆಳಗಡೆ ಇರ್ತಕ್ಕಂಥ ಪ್ಲೇಟಲ್ಲಿ ನೀರು ಶೇಖರಣೆ ಆಗ್ತದೆ. ಸೊ ಅಂಥ ಕಡೆಗಳೇ ಕನಿಷ್ಠ ವಾರದಲ್ಲಿ 1 ದಿನ ಸ್ವಚ್ಛತೆ ಮಾಡಿ ಒಣಗಿಸಿ ಪುನಃ ನೀರನ್ನು ತುಂಬಿಕೊಳ್ಳೋದ್ರಿಂದ ಈ ಡೆಂಗು ಜ್ವರವನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ. ಈ ಡೆಂಗು ಜ್ವರದ ವಿಶೇಷತೆ ಏನಪ್ಪ ಅಂದರೆ ನಿರ್ದಿಷ್ಟವಾದಂಥ ಔಷಧಿಗಳು ಇಲ್ಲ ಇನ್ನೂ ಈ ಕಾಯಿಲೆಗೆ. ಸೊ ಆ ವ್ಯಕ್ತಿಯ ಅಥವಾ ರೋಗಿಯ ರೋಗ ಲಕ್ಷಣದ ಆಧಾರದ ಮೇಲೆ ನಾವು ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ. ಪ್ಲೇಟ್ಲೆಟ್ ಕೌಂಟ್, ರಕ್ತದಲ್ಲಿರ್ತಕ್ಕಂಥ ಪ್ಲೇಟ್ಲೆಟ್ ಕೌಂಟ್ಗಳು ಕಡಿಮೆ ಆಗ್ತಕ್ಕಂಥ ಸಂಭವ ಇರ್ತದೆ. ಸೊ ಇದಾದಾಗ ಡೆಂಗು ಹೆಮರೇಜಿಕ್ ಫೀವರು, ಡೆಂಗು ಶಾಕ್ ಸಿಂಡ್ರೋಮು ಈ ರೀತಿ ಕಾಂಪ್ಲಿಕೇಶನ್ಸ್ಗಳಾಗಿ ರೋಗಿ ಸಾವನ್ನಪ್ಪತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹಿಂದಿನ ಕಾಲದಲ್ಲಿ ಸಂತೆ ಪದ್ಧತಿ ಸರಕು ವಿನಿಮಯ ವ್ಯವಹಾರಗಳಿಗೆ ಅನುಕೂಲ ಮಾಡಿಕೊಟ್ಟಿತ್ತು. ವಾರದ ಸಂತೆಗಳು ಶಿಡ್ಲಘಟ್ಟ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಇಂದಿಗೂ ನಡೆಯುತ್ತಿವೆ. ಹಲವು ಶಾಸನಗಳಲ್ಲೂ ಸಂತೆಗಳ ವಿಷಯ ಉಲ್ಲೇಖಿಸಲಾಗಿದೆ. ಶಿಡ್ಲಘಟ್ಟ ತಾಲೂಕಿನ ರಾಮೇಶ್ವರದಲ್ಲಿ ಈ ಭಾಗದಲ್ಲಿ ನಡೆಯುತ್ತಿದ್ದ ಸಂತೆಯ ವಿವರಗಳನ್ನು ತಿಳಿಸುವ ಸುಮಾರು 600 ವರ್ಷಗಳ ಹಿಂದಿನ ಶಿಲಾಶಾಸನವನ್ನ ಶಾಸನ ತಜ್ಞ ಧನಪಾಲ್ ಮತ್ತು PhD ವಿದ್ಯಾರ್ಥಿ ಶ್ರೀನಿವಾಸ ವಹಿಸಿ ಪತ್ತೆ ಹಚ್ಚಿದ್ದು ಅದನ್ನು ಸಂರಕ್ಷಿಸುವಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ರಾಮೇಶ್ವರದಲ್ಲಿ ಈ ಭಾಗದಲ್ಲಿ ನಡೆಯುತ್ತಿದ್ದ ಸಂತೆಯ ವಿವರಗಳನ್ನು ತಿಳಿಸುವ
ಸುಮಾರು 600 ವರ್ಷಗಳ ಹಿಂದಿನ ಶಿಲಾಶಾಸನವನ್ನ ಶಾಸನ ತಜ್ಞ ಧನ್ಪಾಲ್ ಮತ್ತು ಪಿಎಚ್ಡಿ ವಿದ್ಯಾರ್ಥಿ ಶ್ರೀನಿವಾಸ ವೈಸಿ ಪತ್ತೆ ಹಚ್ಚಿದ್ದು ಅದನ್ನು ಸಂರಕ್ಷಿಸುವಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ದಾರೆ. ರಾಮೇಶ್ವರ ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯದ ಹಿಂಭಾಗದ ಜಮೀನಿನಲ್ಲಿ ಈ ಶಾಸನ ಇದೆ. 1408ರ ಈ ಶಾಸನದಲ್ಲಿ ಮಹಾಮಂಡಲೇಶ್ವರ ದೇಪಣ್ಣ ಒಡೆಯರು ಸಾದಲಿನಾಡಿನ ರಾಮೇಶ್ವರ ಗ್ರಾಮದ ಬಯಲಿನಲ್ಲಿ ಸಂತೆಯನ್ನು ಆರಂಭಿಸಿದ್ದನ್ನು ತಿಳಿಸುತ್ತದೆ. ಅಲ್ಲದೆ ಸಂತೆಯಿಂದ ಬರುವ ರಾಜಾಯ, ನಾಡಾಯ, ಶೆಟ್ಟರ ಆಯ ಹಾಗೂ ಮೆಂಡಗುಡ್ಡ ಆಯಗಳನ್ನು ಎತ್ತುವ ಹಕ್ಕನ್ನು ದಾಖಲಿಸಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ರಾಮೇಶ್ವರ ಎಂಬ ಗ್ರಾಮದ ಹೆಸರನ್ನು ಈ ಶಾಸನದಲ್ಲಿ ಕೆತ್ತಿರುವುದರಿಂದ ಈ ಗ್ರಾಮದ ಇತಿಹಾಸವನ್ನು 6 ಶತಮಾನಕ್ಕೂ ಹಿಂದಕ್ಕೆ ಕೊಂಡೊಯ್ಯುತ್ತದೆ. ಆಧುನಿಕ ದಿನಗಳಲ್ಲೂ ಸಂತೆಗಳು ಸ್ಥಳೀಯ ಸರಕುಗಳು ಅಥವಾ ಉತ್ಪನ್ನಗಳಿಗೆ ಪ್ರಾಥಮಿಕ ಮಾರುಕಟ್ಟೆಯ ಅವಶ್ಯಕತೆಯನ್ನು ಪೂರೈಸುತ್ತಾ ಉಪಯುಕ್ತ ಉದ್ದೇಶಗಳನ್ನು ಸಾಧಿಸುತ್ತಿದೆ. 6 ಶತಮಾನಗಳ ಹಿಂದಿನ ಇತಿಹಾಸ ಸಾರುವ ಈ ಶಾಸನವನ್ನು ಪತ್ತೆ ಹಚ್ಚಲು ಮತ್ತು ಅದರಲ್ಲಿನ ಪಠ್ಯವನ್ನು ಓದಲು ಗ್ರಾಮದ ಶತಾಯುಷಿ ನರಸಿಂಹಾಚಾರ್, ಸಂತೋಷ್ ಕುಮಾರ್, ಮುನಿವೆಂಕಟಪ್ಪ ಮತ್ತು ಹಾನುಮರೆಡ್ಡಿ ಸಹಕರಿಸಿದ್ದಾರೆ. ಈ ಶಿಲಾಶಾಸನವನ್ನು ದೇವಸ್ಥಾನದ ಆವರಣದೊಳಗೆ ಇಟ್ಟು ಸಂರಕ್ಷಿಸುವುದಾಗಿ ಭರವಸೆ ನೀಡಿದ್ದಾರೆ. ಎಲ್ಲರೂ ಓದಬಹುದಾದ ರೀತಿ ಈ ಶಾಸನದ ವಿವರಗಳನ್ನು ಒಂದು ಫಲಕದಲ್ಲಿ ಬರೆಸಿಕೊಡುತ್ತೇನೆ ಎಂದು ಶಾಸನ ತಜ್ಞ ಧನಪಾಲ್ ತಿಳಿಸಿದರು. ಇಲ್ಲಿ ರಾಮೇಶ್ವರಂ ಅನ್ನೋ ಊರಿಗೆ ಬಂದಿದ್ದೀನಿ. ಇದು ಶಿಡ್ಲಘಟ್ಟ ತಾಲೂಕಿನಲ್ಲಿದೆ. ಇಲ್ಲಿ ಇವರು 100ನೇ ವರ್ಷದ ಶತಾಯುಷಿಗಳು. ಇವರು ಯಜಮಾನರು. ಇವರ ಹೆಸರು ನರಸಿಂಹಾಚಾರ್ ಅಂತೇಳಿ. ಇವರಿಗೆ ಒಂದು ಮನವಿ ಮಾಡ್ಕೊಂಡಿದ್ದೀನಿ. ಇವ್ರ ಊರಲ್ಲಿರೋ ಬುಕ್ಕರಾಯನ ಮಗ ಹರಿಯಪ್ಪ ಒಡೆಯರ ಶಾಸನ ಇಲ್ಲಿದೆ. ಈ ಶಾಸನ ಒಂದು ಹೊಲದಲ್ಲಿತ್ತು. ನಾವು ತುಂಬಾ ಕಷ್ಟಪಟ್ಟು ಇದನ್ನು ಹುಡುಕೋದಿಕ್ಕೆ ಈಗ ಇಲ್ಲಿ ಸಿಕ್ತು. ಇವರಿಗೆ ಮನವರಿಕೆ ಮಾಡಿಕೊಂಡೆ ನಾನು ಇದನ್ನ ಸಂರಕ್ಷಣೆ ಮಾಡಿ ದೇವಸ್ಥಾನದ ಹತ್ರ ಇಡಬೇಕು ಅಂತೇಳಿ. ಆದ್ರೆ ಈ ಗ್ರಾಮಸ್ಥದ ಇನ್ನೊಬ್ಬರ ಹಿರಿಯರು, ನಿಮ್ಮ ಹೆಸರು ಮುನೆಂಟಪ್, ನಿಮ್ಮ ಊರು ಎಷ್ಟು ವರ್ಷ ಹಳೇದು ಏನು ಅಂತ ಹೇಳೋರು ಇವರೊಬ್ಬರೇ. ಇವ್ರನ್ನ ಸಂರಕ್ಷಣೆ ಮಾಡಿದ್ರೆ ಏನೂ ತೊಂದರೆ ಬರೋದಿಲ್ಲ. ಇದು ಏನೂ ಇಲ್ಲ, ಒಂದು ಶಾಸನದ ಕಲ್ಲು. ಇಲ್ಲಿ ಒಂದು ಸಂತೆನ ಏರ್ಪಡಿಸಿ ಅದರಲ್ಲಿ ಒಂದು ಆದಾಯ ಬರೋ ರೀತಿ ಎಲ್ಲ ಮಾಡ್ಕೊಂಡಿದ್ದಾರೆ. ಅನೇಕ ವ್ಯಾಪಾರಸ್ಥರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿಕೊಂಡು ಇಲ್ಲಿ ಸಂತೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಇದನ್ನ బర్దిరోదు అష్టే ఇది నేను మీకు అంతా అడుక్కుంటాను. దీన్ని తీసుకొని దేవస్థానం దగ్గర పెట్టండా. దీంట్లో ఏం రాసింది అని ఇది వరకు చొప్పున ఎవరు చదివేకాయలేని అందరూ చదివేదట్లా నేను బోర్డు రాసిస్తాను. అక్కడే దేవస్థానం దగ్గర వేస్తాము. ముందర మీరు ఉండేలే, నేను ఉండేలే, ఇంకొక 50 ఏళ్ళు ఉంటే ఎవరు ఉండేలే కదా. అప్పుడు ఇంకొక జనం వస్తారు కదా, మా పిల్లోళ్ళు వాళ్ళ పిల్లోళ్ళు, వాళ్ళంతా చదువుకొని సంరక్షణ చేస్తాము. ఇది నేను మీకు రిక్వెస్ట్ చేస్తా ఉన్నాను. ఛాయా రమేష్, సిటీవీ న్యూస్, ಶಿಡ್ಲಘಟ್ಟ. ಮುಡಾ ಸ್ವಾಧೀನಪಡಿಸಿಕೊಂಡಿರುವ ಅತಿ ಕಡಿಮೆ ಬೆಲೆಯ ಜಮೀನಿಗೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ಹೆಚ್ಚು ಬೆಲೆ ಬಾಳುವ ನಿವೇಶನ ಹಂಚಿಕೆ ಮಾಡಲಾಗಿದೆ. ಇದು ದೇಶದ ದೊಡ್ಡ ಹಗರಣ ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಂಡೇನಹಳ್ಳಿ ಮುರಳಿ ಆರೋಪಿಸಿದರು. ಮೂಡಾ ಸ್ವಾಧೀನಪಡಿಸಿಕೊಂಡಿರುವ ಅತಿ ಕಡಿಮೆ ಬೆಲೆಯ ಜಮೀನಿಗೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ಹೆಚ್ಚು ಬೆಲೆ ಬಾಳುವ ನಿವೇಶನ ಹಂಚಿಕೆ ಮಾಡಲಾಗಿದೆ. ಇದು ದೇಶದ ದೊಡ್ಡ ಹಗರಣ ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಂಡೇನಹಳ್ಳಿ ಮುರಳಿ ಆರೋಪಿಸಿದರು. ನಗರದ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು 3,000 ಕೋಟಿ ರೂಪಾಯಿ ಹಗರಣ ನಡೆದಿದ್ದು, ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬ ನೇರವಾಗಿ ಶಾಮೀಲಾಗಿದ್ದಾರೆ. ಕೂಡಲೇ ಉನ್ನತ ಮಟ್ಟದ ತನಿಖೆಯಾಗಬೇಕು ಎಂದು ಒತ್ತಾಯಿಸಿದರು. 2009ರ ನಂತರದಲ್ಲಿ ಭೂಸ್ವಾಧೀನ ಪಡಿಸಿಕೊಂಡರೆ ಮಾತ್ರ 50:50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಆದರೆ 2009ಕ್ಕೂ ಹಿಂದೆ ಭೂಸ್ವಾಧೀನ ಮಾಡಿಕೊಂಡಿರುವ ಜಾಗಕ್ಕೂ ಕೋರ್ಟ್ ಆದೇಶ ಗಾಳಿಗೆ ತೂರಿ 50:50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡಿರುವುದು ಅಕ್ಷಮ್ಯ. ಈ ಕುರಿತು ಸಮಗ್ರ ತನಿಖೆ ಆಗಬೇಕು ಎಂದರು. ಒಂದು ಹಗರಣದ ಸುದ್ದಿ ಆಗಿದೆ. ಅದೇನೆಂದ್ರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮೈಸೂರು ನಗರ ಯೋಜನಾ ಪ್ರಾಧಿಕಾರದಲ್ಲಿ ಕಳೆದ 20 ವರ್ಷಗಳಿಂದ ಏನು ಯೋಜನಾ ಪ್ರಾಧಿಕಾರ ರೈತರಿಂದ ಭೂಮಿಯನ್ನು ಏನು ಸ್ವಾಧೀನಪಡಿಸಿಕೊಂಡು
ಒಂದು ಬಡಾವಣೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವಿಚಾರ. ಅದರಲ್ಲಿ ಏನಾಗಿದೆಯಪ್ಪ ಅಂದರೆ ರೈತರ ಕಡೆಯಿಂದ, ಬಡವರ ಕಡೆಯಿಂದ ಕಡಿಮೆ ಬೆಲೆಗೆ ರೈತರ ಒಂದು ಭೂಮಿಗಳನ್ನು ಯೋಜನಾ ಪ್ರಾಧಿಕಾರ ಸ್ವಾಧೀನಪಡಿಸಿಕೊಂಡು ಅದನ್ನು ಬಡಾವಣೆಗಳಾಗಿ ಅಭಿವೃದ್ಧಿಪಡಿಸಿ ಅದನ್ನು ಶ್ರೀಮಂತರಿಗೆ, ಆ ರಾಜಕೀಯ ಏನು ಕಾಂಗ್ರೆಸ್ ಪಕ್ಷದ ನಾಯಕರ ಒಂದು ಸಂಬಂಧಿಗಳಿಗೆ ತುಂಬಾ ಬೆಲೆ ಬಾಳ್ತಕ್ಕಂಥ ಒಂದು ನಿವೇಶನಗಳನ್ನ ಇವತ್ತು ಹಂಚಿಕೆ ಮಾಡಿರ್ತಕ್ಕಂಥದ್ದು ಇಡೀ ಇವತ್ತು ದೇಶಾದ್ಯಂತ ನಡೆದಿರ್ತಕ್ಕಂಥ ದೊಡ್ಡ ಹಗರಣ. ಇದರಲ್ಲಿ ಒಂದು ಅಂಕಿ ಸಂಖ್ಯೆಗಳ ಪ್ರಕಾರ ಸರಿಸುಮಾರು 2,000ರಿಂದ 3,000 ಕೋಟಿ ಹಗರಣ ನಡೆದಿದೆ ಅಂತ ನಾವು ನೇರವಾಗಿ ಆರೋಪ ಮಾಡ್ತೀವಿ. ಪಾಪ ಬಡವರಿಂದ ವಶಪಡಿಸಿಕೊಂಡಿದ್ದ ಭೂಮಿಯನ್ನ, ಲೇಔಟ್ಗಳನ್ನ ಡೆವಲಪ್ ಮಾಡಿ ಇವರು ಉದ್ದಿಮೆದಾರರಿಗೆ, ಇವರ ರಾಜಕೀಯ ಬಂಧುಗಳಿಗೆ, ಬಂಡವಾಳಶಾಹಿಗಳಿಗೆ ಸರ್ಕಾರದ ಒಂದು ಬೊಕ್ಕಸಕ್ಕೆ ನಷ್ಟವನ್ನ ಮಾಡಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಸೈಟ್ಗಳನ್ನ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಮಂಜೂರು ಮಾಡಿರ್ತಕ್ಕಂಥದ್ದು ಇದೊಂದು ದೊಡ್ಡ ಹಗರಣ. ಇದರಲ್ಲಿ ಏನು ರೈತರಿಗೆ, ಆ ಭೂಮಾಲೀಕರಿಗೆ ಏನು ಅನ್ಯಾಯ ಆಗಿದೆ, ಅವರಿಗೆ ಏನು ಗೌರವಯುತವಾಗಿ ಅವರಿಗೆ ಏನು ಒಂದು ಕಾಂಪನ್ಸೇಷನ್ ಅವರಿಗೆ ಏನು ತಲುಪಬೇಕು ಅದನ್ನು ತಲುಪಿಸ್ಕೊಡ್ಬೇಕು. ಆ ಒಂದು ಇದರಲ್ಲಿ ಯಾರು ಅಕ್ರಮ ಅಧಿಕಾರಿಗಳು ರಾಜಕಾರಣಿಗೆ ಯಾರಾದರೂ ಶಾಮೀಲಾಗಿದ್ರೆ ದಯವಿಟ್ಟು ಅವರ ಮೇಲೆ ಒಂದು ಸರ್ಕಾರ ಒಂದು ಕ್ರಮವನ್ನ ಜರುಗಿಸಬೇಕು ಅಂತ ನಾನು ಮನವಿಯನ್ನ ಮಾಡ್ತಾ. ರಾಜ್ಯ ಪರಿಷತ್ ಸದಸ್ಯ ಬೈರೇಗೌಡ ಮಾತನಾಡಿ, ಮುಡಾ ಹಗರಣದಲ್ಲಿ ಸಿಎಂ ಪತ್ನಿ ಪಾರ್ವತಮ್ಮ ಅವರ ಪಾತ್ರ ಇದೆ. 1992ರಲ್ಲಿ ಸ್ವಾಧೀನಪಡಿಸಿಕೊಂಡಿರುವ ಜಾಗಕ್ಕೆ 40:60 ಅನುಪಾತದಲ್ಲಿ ಆಯಾ ಜಾಗದ ಎಸ್ಆರ್ ಬೆಲೆಗೆ ಅನುಗುಣವಾಗಿ ನಿವೇಶನ ಹಂಚಿಕೆ ಆಗಬೇಕಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಎಂಬುವವರು ರಾಜಕೀಯ ಪ್ರಭಾವ ಬಳಸಿ ಮೈಸೂರಿನ ಪ್ರತಿಷ್ಠಿತ ವಿಜಯನಗರ ಬಡಾವಣೆಯಲ್ಲಿ 50:50 ಅನುಪಾತದಲ್ಲಿ ನಿವೇಶನ ಪಡೆದು ತನ್ನ ಅಕ್ಕ ಪಾರ್ವತಮ್ಮ ಅವರಿಗೆ ದಾನ ಕೊಟ್ಟಿದ್ದಾರೆ. ಇದರಿಂದ ಪ್ರಾಧಿಕಾರಕ್ಕೆ ನಷ್ಟ ಆಗಿದೆ. ಇದರಲ್ಲಿ ಸಚಿವ ಬೈರತಿ ಸುರೇಶ್ ಅವರ ಪಾತ್ರವೂ ಇದೆ. ಈ ಬಹುಕೋಟಿ ಹಗರಣದ ಸಮಗ್ರ ತನಿಖೆ ಆಗಬೇಕು. ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾ ವಕ್ತಾರ ರಮೇಶ್ ಬಾಯ್ರೆ ಮಾತನಾಡಿ, ಕಾಂಗ್ರೆಸ್ ಭ್ರಷ್ಟಾಚಾರಗಳ ಸರ್ಕಾರ. ಈ ಸರ್ಕಾರ ಬಂದಾಗಿನಿಂದ ಒಂದಿಲ್ಲೊಂದು ಹಗರಣಗಳು ಬೆಳಕಿಗೆ ಬರುತ್ತಿವೆ. ಇಲಾಖೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರಗಳು ನಡೆಯುತ್ತಿವೆ ಎಂದು ದೂರಿದರು. ಭ್ರಷ್ಟಾಚಾರ ಮುಚ್ಚಿ ಹಾಕಲು ಎಸ್ಐಟಿ ತನಿಖಾ ತಂಡ ರಚನೆ ಮಾಡಿಕೊಂಡಿದ್ದಾರೆ. ತಮಗೆ ಬೇಕಾದಂತೆ ತನಿಖೆ ಮಾಡಿಸುತ್ತಿದ್ದಾರೆ. ಇದಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವೇ ಸಾಕ್ಷಿ. ಇದೆಲ್ಲವನ್ನು ವಿರೋಧಿಸಿ ನಾಳೆ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯ ಘಟಕದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ಸಹ ವಕ್ತಾರ ರಾಮಣ್ಣ, ಜಿಲ್ಲಾ ಕಾರ್ಯದರ್ಶಿ ಅಶೋಕ್ ಕುಮಾರ್, ಮುಖಂಡರಾದ ಶ್ರೀನಿವಾಸ್, ಮಾಧ್ಯಮ ಸಂಚಾಲಕ ಮಧುಚಂದ್ರ ಮತ್ತಿತರರು ಹಾಜರಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವ ಸಂಭ್ರಮದಿಂದ ನೆರವೇರಿತು. ದೇವಾಲಯದ ಪ್ರಧಾನ ಅರ್ಚಕ ನಾಗಚಂದ್ರ ದೀಕ್ಷಿತ್ ನೇತೃತ್ವದಲ್ಲಿ ಬೆಳಗ್ಗೆಯಿಂದಲೇ ಹಲವು ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ಕಲ್ಯಾಣೋತ್ಸವ ಪ್ರಾರಂಭವಾಯಿತು. ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವ ಸಂಭ್ರಮದಿಂದ ನೆರವೇರಿತು. ದೇವಾಲಯದ ಪ್ರಧಾನ ಅರ್ಚಕ ನಾಗಚಂದ್ರ ದೀಕ್ಷಿತ್ ನೇತೃತ್ವದಲ್ಲಿ ಬೆಳಗ್ಗೆಯಿಂದಲೇ ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಕಲ್ಯಾಣ ಮಹೋತ್ಸವ ಪ್ರಾರಂಭವಾಯಿತು. ಕಲ್ಯಾಣೋತ್ಸವದಲ್ಲಿ ಶ್ರೀ ನಂಜುಂಡೇಶ್ವರರ ಕಾಶಿ ಯಾತ್ರೆ ನಡೆಯಿತು. ಕಾಶಿ ಯಾತ್ರೆಯಲ್ಲಿ ಬಣ್ಣ ಬಣ್ಣದ ಹೂ ಹಾಗೂ ವಜ್ರ ವೈಡೂರ್ಯಗಳಿಂದ ಅಲಂಕರಿಸಲಾದ ಶ್ರೀ ನಂಜುಂಡೇಶ್ವರರ ಉತ್ಸವ ಮೂರ್ತಿಯನ್ನು ಹಲವು ಜಾನಪದ ಕಲಾ ತಂಡಗಳೊಂದಿಗೆ ದೇವಾಲಯದ ಸುತ್ತ ಮೆರವಣಿಗೆ ನಡೆಸಲಾಯಿತು. ನಂದಿ ಧ್ವಜ, ನಂದಿ ಕಂಬ ಕುಣಿತ, ಹುಲಿ ವೇಷ, ವೀರಗಾಸೆ, ಪೂಜಾ ಕುಣಿತ, ವನಕೆ ನೃತ್ಯ, ಗಾಡಿಗೊಂಬೆ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಕಾಶಿ ಯಾತ್ರೆಗೆ ಮೆರುಗು ನೀಡಿದವು. ನಂತರ ಅಲಂಕೃತ ಶ್ರೀ ಪಾರ್ವತಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ದೇವಾಲಯದಿಂದ ಹೊರತಂದು ಶ್ರೀಯವರ ಉತ್ಸವ ಮೂರ್ತಿ ಎದುರಿಗೆ ಇರಿಸಿ ಸಂಬಂಧಮಾಲೆ ಕಾರ್ಯಕ್ರಮ ನಡೆಸಲಾಯಿತು. ಸಂಬಂಧಮಾಲೆ ನಂತರ ಶಿವ ಪಾರ್ವತಿಯವರ ಉತ್ಸವ ಮೂರ್ತಿಗಳನ್ನು ದೇವಾಲಯದ ಕಲ್ಯಾಣ ಮಂಟಪದಲ್ಲಿರಿಸಿ
ಶಾಸ್ತ್ರೋಕ್ತವಾಗಿ ಶುಭ ಮಕರ ಲಗ್ನದಲ್ಲಿ ಧಾರಾ ಮಹೋತ್ಸವ ನಡೆಯಿತು. ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ರಾಜ್ಯದ ನಾನಾ ಮೂಲೆಗಳಿಂದ ಸಾವಿರಾರು ಭಕ್ತರು ಪಾಲ್ಗೊಂಡು ಸೇವೆ ಸಲ್ಲಿಸಿದರು. ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುರ್ಮಾ, ಸಹಾಯಕ ಅಧಿಕಾರಿ ಸತೀಶ್ ಸೇರಿದಂತೆ ದೇವಾಲಯದ ಅರ್ಚಕರು ಭಾಗವಹಿಸಿದ್ದರು. ತಸ್ಮೈ ಗಣಾಧಿಪತಯೇ ನಮಃ. ವಾಗರ್ತಾಯ ಸಂಪೃಕ್ತೌ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರೌ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಸ್ವಾಮಿನೇ ನಮಃ. ಈ ದಿನ ಶ್ರೀಕಂಠೇಶ್ವರ ಸ್ವಾಮಿಯವರ ಗಿರಿಜಾ ಕಲ್ಯಾಣ ಮಹೋತ್ಸವ ನಡೀತಾ ಇದೆ ನಂಜನಗೂಡಿನಲ್ಲಿ. ಈ ದಿನ ನಿನ್ನೆಯ ದಿನ ವರಪೂಜಾ ಮಹೋತ್ಸವ ಆಯಿತು ಸಾಯಂಕಾಲ. ಇದು ವರ್ಷಕ್ಕೊಂದ್ಸತಿ ನಡೆಯತಕ್ಕಂಥ ಕಾರ್ಯಕ್ರಮ. ಪ್ರತಿ ವರ್ಷವೂ ಕೂಡ ಮಿಥುನ ಮಾಸದಲ್ಲಿ ಮತ್ತು ಆಷಾಢ ಮಾಸದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ. ಇದು ನಮಗೆ ವಾಕ್ಯ ರೀತಿ ಅಂದರೆ ಸಂಗಮ ರೀತಿಯಾಗಿ ನಾವು ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳನ್ನೆಲ್ಲ ಆಚರಣೆ ನಡೀತಾ ಇರೋದರಿಂದ ಇದು ಮಿಥುನ ಮಾಸದಲ್ಲಿ ನಾವು ಈ ಕಾರ್ಯಕ್ರಮನ ಇಲ್ಲಿ ನಡೆಸ್ತಾ ಇದ್ದೀವಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಆ ವಾರ್ಡಿನಲ್ಲಿ ಕೊಳಚೆ ಪ್ರದೇಶವಿದೆಯೋ, ಕೊಳಚೆ ಪ್ರದೇಶದಲ್ಲಿಯೇ ವಾರ್ಡು ಇದೆಯೋ ಎಂಬಂತಿದೆ ಪರಿಸ್ಥಿತಿ. ಅದು ಪುರಾತನ ಚಿಕ್ಕಬಳ್ಳಾಪುರದ ಅವಶೇಷದಂತಿರೋ ಹಳೆಯ ವಾರ್ಡು. ಅದಕ್ಕೆ ಕಳೆದ 7 ಅವಧಿಯಿಂದ ಒಬ್ಬರೇ ಸದಸ್ಯರು. 3.5 ದಶಕದಲ್ಲಿ ಬಗೆಹರಿಸಲಾರದ ಸಮಸ್ಯೆಗಳ ಸಮಗ್ರ ವಿಶ್ಲೇಷಣೆ ವಾರ್ಡ್ ಪ್ರಾಬ್ಲಮ್ನಲ್ಲಿ. ತಪ್ಪದೇ ವೀಕ್ಷಿಸಿ ವಾರ್ಡ್ ಪ್ರಾಬ್ಲಮ್ ಪ್ರತಿ ಶನಿವಾರ ಸಂಜೆ 6 ಗಂಟೆಗೆ ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ.
ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಇಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಬೆಂಗಳೂರು, ತುಮಕೂರು, ಮಂಡ್ಯ ಹಾಲು ಒಕ್ಕೂಟಗಳಿಗೆ ಹೋಲಿಸಿದರೆ ಅವಿಭಜಿತ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ 30 ಕೋಟಿ ಹೆಚ್ಚುವರಿ ಹಣ ಸಂದಾಯವಾಗಿದ್ದು, ಈ ಬಗ್ಗೆ ಹೇಳದ ಸಂಸದ ಕೆ ಸುಧಾಕರ್ ಕಡಿತದ ಬಗ್ಗೆ ಹೇಳುತ್ತಿದ್ದಾರೆ ಎಂದು ಸಚಿವ ಎಂಸಿ ಸುಧಾಕರ್ ಸಂಸದರಿಗೆ ತಿರುಗೇಟು ನೀಡಿದರು. ಬೆಂಗಳೂರು, ತುಮಕೂರು, ಮಂಡ್ಯ ಹಾಲು ಒಕ್ಕೂಟಗಳಿಗೆ ಹೋಲಿಸಿದರೆ ಅವಿಭಜಿತ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ 30 ಕೋಟಿ ಹೆಚ್ಚುವರಿ ಹಣ ಸಂದಾಯವಾಗಿದ್ದು, ಈ ಬಗ್ಗೆ ಹೇಳದ ಸಂಸದ ಕೆ ಸುಧಾಕರ್ ಕಡಿತದ ಬಗ್ಗೆ ಹೇಳುತ್ತಿದ್ದಾರೆ ಎಂದು ಸಚಿವ ಎಂಸಿ ಸುಧಾಕರ್ ಸಂಸದರಿಗೆ ತಿರುಗೇಟು ನೀಡಿದರು. ಚಿಂತಾಮಣಿ ಪಾಲಿಟೆಕ್ನಿಕ್ ಕಾಲೇಜು ಮೈದಾನದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಮತ್ತು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಿಂದ ಆಯೋಜಿಸಿದ್ದ ಹಾಲು ಮಹೋತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಹಿಂದೆ ಆಡಳಿತ ನಡೆಸಿದ ಒಕ್ಕೂಟಗಳು ಹಸು ಮೃತಪಟ್ಟರೆ 30,000 ಕೊಡುತ್ತಿದ್ರ. ಈಗಿನ ಒಕ್ಕೂಟ 70,000 ಕೊಡಲು ತೀರ್ಮಾನಿಸಿದೆ. ಇಂತಹ ಅನೇಕ ರೈತಪರ ಹೇಳಿಕೆ ಬಯಸುವ ತೀರ್ಮಾನಗಳು ತೆಗೆದುಕೊಂಡಿದೆ. ವಿರೋಧ ಪಕ್ಷದ ನಾಯಕರು ರೈತನ ಬದುಕಿನ ಜೊತೆ ಚೆಲ್ಲಾಟ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಯಾರಿಗೂ ಅಧಿಕಾರ ಕೊಡುವ ಆಸೆಯಿಂದ ರಾಜಕೀಯ ಅಧಿಕಾರ ಬಳಸಿ ತರಾತುರಿಯಲ್ಲಿ ಒಕ್ಕೂಟ ಬೇರ್ಪಡಿಸಿ ಕೋಲಾರ ಜಿಲ್ಲೆಯ ಅಧಿಕಾರಿಗಳನ್ನ ಬಿಟ್ಟು ಒಕ್ಕೂಟಕ್ಕೆ ಆಡಳಿತ ಅಧಿಕಾರಿ ನೇಮಕ ಮಾಡಿರುವುದನ್ನು ವಿರೋಧಿಸಿ ವಿಭಜನೆ ರದ್ದು ಮಾಡಲಾಗಿತ್ತು ಎಂದರು. ವೈಜ್ಞಾನಿಕವಾಗಿ ವಿಭಜನೆ ಆಗಬೇಕಾ? ಜುಲೈ 23ರಂದು ಬಾಗೇಪಲ್ಲಿಯಲ್ಲಿ ಸರ್ವ ಸದಸ್ಯರ ಸಭೆ ಏರ್ಪಡಿಸಿದ. ಸಭೆಯಲ್ಲಿ ಎಲ್ಲರೂ ಭಾಗವಹಿಸಿ ಸಹಕರಿಸುವಂತೆ ಮನವಿ ಮಾಡಿದ್ರ. ಹಿಂದೆ ಆಡಳಿತ ನಡೆಸಿದ ಬಿಜೆಪಿ ಸರ್ಕಾರ 700 ಕೋಟಿ ಬಾಕಿ ಹೊರೆ ಇಟ್ಟಿತ್ತ. ಬಜೆಟ್ನಲ್ಲಿ 300 ಕೋಟಿ ಹಣ ತೆಗೆಸಿದ. ರೈತರಿಗೆ ನೀಡಿದ 5 ರು ಪ್ರೋತ್ಸಾಹಧನ ಬಿಜೆಪಿ ನಿಲ್ಲಿಸಿತ. ಈಗಿನ ಕಾಂಗ್ರೆಸ್ ಸರ್ಕಾರ 5 ರು ಪ್ರೋತ್ಸಾಹಧನ ನೀಡಲು ಮುಂದುವರೆಸಿದ. ರೈತರ ಹೈನೋದ್ಯಮ ಪ್ರೋತ್ಸಾಹಿಸುವ ಕ್ರಮ ಕೈಗೊಂಡಿದ್ದೇವೆ ಎಂದ್ರ. ಪೈಸಾ ಇತ್ತು ನಮ್ಮ ಒಕ್ಕೂಟದಲ್ಲಿ, ಎಲ್ಲಾ ಒಕ್ಕೂಟಗಳಿಗಿಂತ ಜಾಸ್ತಿ ಇತ್ತು. ಈಗ ನಾವು 2 ರೂಪಾಯಿ ಕಮ್ಮಿ ಮಾಡಿದ್ರೆ 31 ರೂಪಾಯಿ 40 ಪೈಸಾ ಆಗುತ್ತೆ. ಇವತ್ತು ತುಮಕೂರಿನ ಒಕ್ಕೂಟ ಇರ್ಬೋದು, ಬೆಂಗಳೂರಿನ ಒಕ್ಕೂಟ ಇರ್ಬೋದು, ಅಥವಾ ಮಂಡ್ಯ ಒಕ್ಕೂಟ ಇರ್ಬೋದು, ಇವೆಲ್ಲಕ್ಕೂ ಹೋಲಿಸಿದಾಗ ನಾವೇನು ತೀರಾ ಏನು ಕಮ್ಮಿ ಇಲ್ಲ. ಅವರೆಷ್ಟು ಕೊಡ್ತಾ ಇದ್ದಾರೆ ಅಷ್ಟೇ ಕೊಡ್ತಾ ಇದ್ದೀವಿ. ಇದುವರೆಗೂ ಸುಮಾರು ಈ 3 ಒಕ್ಕೂಟಗಳಿಗೆ ಹೋಲಿಸಿದ್ರೆ ನಾವು ಸರಾಸರಿ 27ರಿಂದ 30 ಕೋಟಿ ಇವತ್ತು ರೈತರಿಗೆ ಹೆಚ್ಚುವರಿಯಾಗಿ ನಮ್ಮ ಒಕ್ಕೂಟದಿಂದ, ನಮ್ಮ 2 ಜಿಲ್ಲೆಗಳ ಒಕ್ಕೂಟದಿಂದ ಇವತ್ತು ರೈತರಿಗೆ ಸಂದಾಯ ಆಗಿದೆ. ಇದನ್ನ ಮಾತ್ರ ಯಾರು ಹೇಳಲಿಕ್ಕೆ ತಯಾರಿಲ್ಲ. ಏನು 8 ಲಕ್ಷ ಲೀಟರ್ ಉತ್ಪಾದನೆ ಆಗ್ತಾ ಇತ್ತು, ಅದಕ್ಕೆ ಇವತ್ತು ಪ್ರೋತ್ಸಾಹ ಕೊಟ್ಟು ರೈತರ ಏನು ಇವತ್ತು ಇದನ್ನ ಬೆಳಿಲಿಕ್ಕೆ, ಮೇವನ್ನ ಬೆಳಿಲಿಕ್ಕೆ 3,000 ರೂಪಾಯಿ ಪ್ರೋತ್ಸಾಹಧನ ಕೊಡ್ತಕ್ಕಂತ ಕ್ರಮವನ್ನು ತೆಗೆದುಕೊಂಡಿದ್ರು. ಇದ್ರ ಬಗ್ಗೆ ಯಾರು ಹೇಳಲಿಕ್ಕೆ ತಯಾರಿಲ್ಲ. ಇವತ್ತೇನು ಒಂದು ಹಸು ಸತ್ತು ಹೋದ್ರೆ 30,000 ಕೊಡ್ತಾ ಇದ್ರು, ಅದನ್ನ 70,000ವರೆಗೂ ಕೊಡ್ತಕ್ಕಂತ ಒಂದು ಕೆಲಸವನ್ನ ನಮ್ಮ ಒಕ್ಕೂಟ ತೀರ್ಮಾನ ತಗೊಂಡು ಕಾರ್ಯಗತ ಮಾಡಿದೆ. ಇದ್ರ ಬಗ್ಗೆ ಯಾರು ಮಾತಾಡ್ಲಿಕ್ಕೆ ತಯಾರಿಲ್ಲ. ಈ ರೀತಿ ಸತ್ಯಗಳನ್ನ, ವಸ್ತುಸ್ಥಿತಿಗಳನ್ನ ಮರೆಮಾಚಿ ಇವತ್ತು ರೈತರ ಬದುಕಿನ ಮೇಲೆ ಚೆಲ್ಲಾಟ ಮಾಡ್ತಾ ಇರ್ತಕ್ಕಂಥವ್ರು ಇವತ್ತು ಇಲ್ಲ ಸಲ್ಲದ ಮಾತುಗಳನ್ನ ಇವತ್ತು ಸಾರ್ವಜನಿಕರಲ್ಲಿ ಹೇಳ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಸಭೆಯಲ್ಲಿ ಮಾಜಿ ಗೃಹ ಸಚಿವ ಎ ಚೌಡರೆಡ್ಡಿ, ಕೋಚಿಮೂಲ್ ಅಧ್ಯಕ್ಷ ಕೆವೈ ನಂಜೇಗೌಡ, ಕೋಚಿಮೂಲ್ ನಿರ್ದೇಶಕ ಅಶ್ವಥ್ ನಾರಾಯಣ ಬಾಬು, ನಗರ ಯೋಜನಾ ಪ್ರಾಧಿಕಾರದ ಸದಸ್ಯ ಆರ್ಎಂಜೆ ಶ್ರೀನಿವಾಸ್, ಬುಕ್ಕನಹಳ್ಳಿ ಶಿವಣ್ಣ, ಇನ್ನೂ ಹಲವರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಕೇಂದ್ರ ಭಾರಿ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇಂದು ವೈಜಾಗ್ ಸ್ಟೀಲ್ ಕಾರ್ಖಾನೆಗೆ ಭೇಟಿ ನೀಡಿದ್ದಾರೆ.
ಬುಧವಾರ ಸಂಜೆಯೇ ವಿಶಾಖಪಟ್ಟಣಕ್ಕೆ ಆಗಮಿಸಿದ ಸಚಿವರು ಗುರುವಾರ ಬೆಳಗ್ಗೆ ತಮ್ಮ ಖಾತೆಯ ಸಹಾಯಕ ಸಚಿವರು ಆಂಧ್ರಪ್ರದೇಶದವರೇ ಆದ ಭೂಪತಿರಾಜು ಶ್ರೀನಿವಾಸ ವರ್ಮಾ ಹಾಗೂ ಉನ್ನತ ಅಧಿಕಾರಿಗಳ ಜೊತೆ ಕಾರ್ಖಾನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈಗಾಗಲೇ ಕಂಪನಿ ಪುನಶ್ಚೇತನಗೊಳಿಸಲು ನವದೆಹಲಿಯ ತಮ್ಮ ಸಚಿವಾಲಯದಲ್ಲಿ ಹಲವಾರು ಸಭೆ ನಡೆಸಿರುವ ಸಚಿವರು ತಾವೇ ಖುದ್ದು ವಿಶಾಖಪಟ್ಟಣಕ್ಕೆ ಬಂದು ಉಕ್ಕು ಕಾರ್ಖಾನೆ ವೀಕ್ಷಿಸಿದ್ದಾರೆ. ಆರ್ಥಿಕ ಹಾಗೂ ಇನ್ನಿತರೆ ಕಾರಣಗಳಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿರುವ ಕಂಪನಿಯನ್ನ ಮೇಲೆತ್ತುವ ಬಗ್ಗೆ ಪ್ರಯತ್ನ ನಡೆಸಿರುವ ಸಚಿವರು ಭೂಪತಿರಾಜು ಅವರ ಜೊತೆಯೂ ಹಲವು ಬಾರಿ ಚರ್ಚೆ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರು ಉಕ್ಕು ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರನ್ನ ಸಚಿವಾಲಯದಲ್ಲಿ ಭೇಟಿಯಾಗಿದ್ದ ಆಂಧ್ರಪ್ರದೇಶದ ಸಂಸದರು ಬಿಜೆಪಿ ಹಿರಿಯ ನಾಯಕಿ ಪುರಂದರೇಶ್ವರಿ ಅವರು ಹೇಗಾದರೂ ಮಾಡಿ ವೈಜಾಗ್ ಸ್ಟೀಲ್ ಕಂಪನಿಯನ್ನ ಪುನಶ್ಚೇತನಗೊಳಿಸಬೇಕು ಎಂದು ಮನವಿ ಮಾಡಿದ್ರ. ಬಳಿಕ ಉಕ್ಕು ಸಚಿವಾಲಯದಲ್ಲಿ ಕಾರ್ಯದರ್ಶಿ ನಾಗೇಂದ್ರನಾಥ್ ಸಿನ್ಹಾ, ವೈಜಾಗ್ ಸ್ಟೀಲ್ ಚೇರ್ಮನ್ ಅತುಲ್ ಭಟ್ ಸೇರಿ ಹಿರಿಯ ಅಧಿಕಾರಿಗಳ ಜೊತೆ ಸರಣಿ ಸಭೆಗಳನ್ನ ನಡೆಸಿದ್ರ. ಅಲ್ಲದೆ ಮಂಗಳವಾರ ಸಚಿವಾಲಯದಲ್ಲಿ ಕಂಪನಿಗೆ ಸಾಲ ನೀಡಿರುವ ಬ್ಯಾಂಕ್ಗಳ ಜೊತೆಯೂ ಮಹತ್ವದ ಸಮಾಲೋಚನೆ ನಡೆಸಿದ್ರ. ಈ ಬಗ್ಗೆ ಮಾತನಾಡಿರುವ ಕೇಂದ್ರ ಸಚಿವರು ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ್ ಭಾರತ ಪರಿಕಲ್ಪನೆ ಸಂಕಷ್ಟದಲ್ಲಿರುವ ಕೈಗಾರಿಕೆಗಳ ಪುನಶ್ಚೇತನಕ್ಕೆ ಸಂಜೀವಿನಿಯಾಗಿದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ ಹಾಗೂ ಕಾರ್ಖಾನೆಗೆ ಭೇಟಿ ನೀಡುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಕಾರ್ಖಾನೆಗೆ ಇಂದು ಬೆಳಗ್ಗೆ ಭೇಟಿ ನೀಡಿದ ಕೇಂದ್ರದ ಭಾರೀ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಇಡೀ ಕಾರ್ಖಾನೆಯನ್ನ ಖುದ್ದು ವೀಕ್ಷಣೆ ಮಾಡಿದ್ರ. ಭಾರೀ ಕೈಗಾರಿಕೆ ಮತ್ತು ಉಕ್ಕು ಖಾತೆ ರಾಜ್ಯ ಸಚಿವ ಭೂಪತಿರಾಜು ವರ್ಮಾ, ಕಂಪನಿಯ ಸಿಎಂಡಿ ಅತುಲ್ ಭಟ್, ವಿಶಾಖಪಟ್ಟಣ ಸಂಸದ ಭರತ್, ಸ್ಥಳೀಯ ಶಾಸಕ ಪಲ್ಲಾ ಶ್ರೀನಿವಾಸ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಜರಿದ್ರ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಆಂಧ್ರಪ್ರದೇಶ್. ಭೂಮಾಫಿಯಾ ಕಾಟಕ್ಕೆ ಗ್ರಾಮೀಣ ಜನತೆ ತತ್ತರಿಸುತ್ತಿದ್ದಾರೆ. ಹಣದ ದರ್ಪ ತೋರುತ್ತಿರುವ ಭೂಮಾಫಿಯಾ ಕುಲಗಳು ಗ್ರಾಮೀಣ ಪ್ರದೇಶದ ರೈತರಿಗೆ ಇನ್ನಿಲ್ಲದ ಕಿರುಕುಳ ನೀಡುತ್ತಿದ್ದಾರೆ. ಯಾವುದೇ ಸರ್ವೆ ಮಾಡಿಸದೆ ಬೇಲಿ ಸುತ್ತುವ ಮೂಲಕ ರೈತರನ್ನ ಆತಂಕಕ್ಕೆ ದೂಡುತ್ತಿದ್ದಾರೆ. ಇದಕ್ಕೆ ಉತ್ತಮ ಉದಾಹರಣೆ ಗುಡಿಬಂಡೆ ತಾಲೂಕಿನ ಚಿಕ್ಕ ಕುರುಬರಹಳ್ಳಿಯಲ್ಲಿ ನಡೆದಿರುವ ಘಟನೆ. ವಿವರ ಏನು ಅನ್ನೋದನ್ನ ನೀವೇ ನೋಡಿ. ಗುಡಿಬಂಡೆ ತಾಲೂಕಿನ ಚಿಕ್ಕ ಕುರುಬರಹಳ್ಳಿಯ ಸರ್ವೆ ನಂಬರ್ 50/1 ಹಾಗೂ ಹೊಸ ಸರ್ವೆ ನಂಬರ್ 50/4ರಲ್ಲಿ 6.10 ಕುಂಟೆ ಜಮೀನಿನಲ್ಲಿ ಗ್ರಾಮೀಣ ಭಾಗದ ರೈತರಿಗೆ ಯಾವುದೇ ನೋಟಿಸ್ ನೀಡದೆ ಹಾಗೂ ಸರ್ವೆ ಮಾಡಿಸದೆ ಅವರಿಗೆ ಇಷ್ಟ ಬಂದ ಹಾಗೆ ದೌರ್ಜನ್ಯವಾಗಿ ಕಾಂಪೌಂಡ್ ಹಾಕಲು ಯತ್ನಿಸುತ್ತಿರುವುದನ್ನು ಸ್ಥಳೀಯ ರೈತರು ವಿರೋಧಿಸಿದ್ದಾರೆ. ಗುಡಿಬಂಡೆ ತಾಲೂಕು ಚೆಂಡೂರು ಗ್ರಾಮದ ಆದಿನಾರಾಯಣಪ್ಪ, ನಾರಾಯಣಪ್ಪ, ವೆಂಕಟರಮಣಪ್ಪ, ಮಾರಮ್ಮ ಹಾಗೂ ಪಾಪಣ್ಣ ಎಂಬ ರೈತರು ಮುಂಗಾರಿನಲ್ಲಿ ತಮ್ಮ ಸ್ವಾಧೀನ ಅನುಭವದಲ್ಲಿ ಇರುವ ಜಮೀನಿನಲ್ಲಿ ಬೆಳೆ ಇಟ್ಟಿಕೊಂಡಿದ್ದಾರೆ. ಬುಧವಾರ ಮಧ್ಯಾಹ್ನ ಸ್ಥಳೀಯ ಹಾಗೂ ಅಕ್ಕಪಕ್ಕದ ರೈತರ ಜಮೀನುಗಳಿಗೆ ಬೆಂಗಳೂರಿನ ಭೂಮಾಫಿಯಾದವರು ಯಾವುದೇ ನೋಟಿಸ್ ಹಾಗೂ ಸರ್ವೆ ಮಾಡಿಸದೆ ಏಕಾಏಕಿ ಜೆಸಿಬಿ ತಂದು ಬೆಳೆ ಇಟ್ಟಿರುವ ಜಮೀನಿನಲ್ಲಿ ಬೆಳೆ ನಷ್ಟ ಮಾಡಿ ಮುಳ್ಳುತಂತಿ ಬೇಲಿ ನಿರ್ಮಿಸಲು ಯತ್ನಿಸಿದ್ದಾರೆ. ಆದರೆ ದಿಕ್ಕು ತೋಚದಂತಾದ ರೈತರು ತಮ್ಮ ಬೆಳೆ ನಾಶ ಮಾಡದಂತೆ ಜೆಸಿಬಿಗೆ ಅಡ್ಡಗಟ್ಟಿ ತಮ್ಮ ಆಕ್ರಂದನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ರೈತರು ಗುಡಿಬಂಡೆ ಪೊಲೀಸ್ ಠಾಣೆಗೆ ದೂರು ನೀಡುವುದಕ್ಕಾಗಿ ಪೊಲೀಸ್ ಮಧ್ಯಪ್ರವೇಶ ಮಾಡಿ, ಇದು ಸಿವಿಲ್ ಪ್ರಕರಣ, ನೀವು ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥ ಆಗುವವರೆಗೆ ಯಾವುದೇ ರೀತಿಯ ಕಾಂಪೌಂಡ್ ಹಾಕದೆ ರೈತರಿಗೆ ತೊಂದರೆ ನೀಡಬಾರದು ಎಂದು ತಿಳಿಸಿದ್ದಾರೆ. ನಮ್ದು ಚೆಂಡೂರು, ನಮ್ಮ ಚಿಕ್ಕೂರು ಸರ್ವೆ ನಂಬರಲ್ಲಿ ನಾವು ಸರ್ವೆ ನಂಬರ್ಗಳಿದ್ದಾವೆ. ಇದು ತುಂಬಾ ಹಳೆಯ ಕಾಲದ್ದು. ಶಾನ್ಭೋಗ್ರು ಅಂತಿದ್ರು, ನಮ್ಮಾಜಿರಾವ್ ಅಂತ, ಅವ್ರ ಹೆಸರು ಇಟ್ಕೊಂಡಿದ್ರು. ಇದನ್ನ ನಾವೆಲ್ಲ ಉಳುಮೆ ಮಾಡ್ತೇವೆ. ಎಲ್ಲ ವಿಂಗಡಿಸಿ ಇದನ್ನ ಉಳುಮೆ ಮಾಡಿದ್ರು. ನಮ್ಮ ತಾತ, ನಮ್ಮ ಮುತ್ತಾತ ಇವರೆಲ್ಲ ವಿಂಗಡಿಸಿರೋದು. ಆದ್ರೆ ಇದನ್ನ ಶಾನ್ಭೋಗ್ ಅವರು ನಮ್ಮೂರ್ ಬಿಟ್ಬಿಟ್ಟು 50 ವರ್ಷಗಳಿಂದ ಬೆಂಗಳೂರಿಗೆ ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟು ಅವ್ರು ಬರ್ಲಿಲ್ಲ, ಮಾಡ್ಕೊಡ್ಲಿಲ್ಲ ನಮ್ಮ ತಾತನಿಗೆ. ನಾವು ಮಾತ್ರ ಹಂಗೆ ಇದೀವಿ. ಸುಮಾರು ಒಂದು 50 ವರ್ಷಗಳ ಮೇಲೆ ಅವರೆಲ್ಲ ನಮ್ಮ ಟೋಟಲ್ ಆಗಿ ಎಲ್ಲ ಇಲ್ಲಿ ಬೆಂಗಳೂರು ಅವರು ಹೋಗ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಆಗ್ಬಿಟ್ಟು ಊರಲ್ಲಿ ಮೀಡಿಯೇಟರ್ ಇಟ್ಕೊಂಡ್ಬಿಟ್ಟು ಹೋಗಿ ಇಂಥ ಕಡೆ ಇದಾರೆ, ಶಾನ್ಭೋಗರು ಮಕ್ಕಳು ಬದುಕಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹಿಡ್ಕೊಂಡು ಅವ್ರ ಹತ್ರ ಕ್ಲೀನ್ ಆಗಿ ಅವ್ರಿಗೆ ಏನೇನು ಬೇಕಾ ಮಾರ್ಗದರ್ಶನ ಕೊಟ್ಬಿಟ್ಟು ಅವ್ರ ಹತ್ರ ಬಡ ಗ್ರಾಮೀಣ ರೈತರು ನ್ಯಾಯಕ್ಕಾಗಿ ತಮ್ಮ ಸಂಕಷ್ಟ ವ್ಯಕ್ತಪಡಿಸಿದ್ದಾರೆ. ಬ್ರಿಟಿಷರಿಂದ ಬಿಡುಗಡೆಗೊಂಡು ರಾಜಕೀಯವಾಗಿ ಸ್ವತಂತ್ರಗೊಂಡಿದ್ದ ಶೋಷಿತ ಸಮುದಾಯಗಳ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಕೊಡಿಸಲು ಅಂಬೇಡ್ಕರ್ ಹೋರಾಟ ಮುಂದುವರಿಸಿದ್ರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು.
ಬ್ರಿಟಿಷರಿಂದ ಬಿಡುಗಡೆಗೊಂಡು ರಾಜಕೀಯವಾಗಿ ಸ್ವಾತಂತ್ರ್ಯಗೊಂಡಿದ್ದ ಶೋಷಿತ ಸಮುದಾಯಗಳ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಕೊಡಿಸಲು ಅಂಬೇಡ್ಕರ್ ಹೋರಾಟ ಮುಂದುವರಿಸಿದ್ರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು. ನಂಜನಗೂಡಿನಲ್ಲಿ ದಲಿತ ಮತ್ತು ಸಾಮಾಜಿಕ ಹೋರಾಟಗಾರರು ಆಯೋಜಿಸಿದ್ದ ಅಂಬೇಡ್ಕರ್ ಜಯಂತಿ ಮತ್ತು ನಮ್ಮ ನಡಿಗೆ ಸಂವಿಧಾನದ ಕಡೆಗೆ ಅಭಿಯಾನ ಉದ್ಘಾಟಿಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿ ಅವರು ಮಾತನಾಡಿದ್ರು. ಮನುಷ್ಯ ತಾರತಮ್ಯ ಆಚರಿಸುವ ಚಾತುರ್ವರ್ಣ ಮತ್ತು ಜಾತಿ ವ್ಯವಸ್ಥೆಯನ್ನ ದೇವರು ಸೃಷ್ಟಿಸಿದಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ಕೆಲ ಮನುಷ್ಯರೇ ಸೃಷ್ಟಿಸಿದ. ಈ ತಾರತಮ್ಯವನ್ನ ಅಳಿಸುವುದೇ ಅಂಬೇಡ್ಕರ್ ಅವರ ಹೋರಾಟದ ಉದ್ದೇಶವಾಗಿತ್ತು. ಈ ಉದ್ದೇಶಕ್ಕಾಗಿ ಹೋರಾಟ ಮುಂದುವರಿಸುವುದೇ ನಾವು ಅಂಬೇಡ್ಕರ್ ಅವರಿಗೆ ಸಲ್ಲಿಸುವ ನಿಜವಾದ ಗೌರವ ಎಂದ್ರ. ಅಂಬೇಡ್ಕರ್ ಅವರು ಈ ರೀತಿಯ ಸಂವಿಧಾನ ಕೊಡದಿದ್ರೆ ನಾನು ಮುಖ್ಯಮಂತ್ರಿಯಾಗಲು ಸಾಧ್ಯವೇ ಆಗುತ್ತಿರಲಿಲ್ಲ, ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಲು ಸಾಧ್ಯವಾಗುತ್ತಿರಲಿಲ್ಲ ಎಂದ್ರ. ಅಂಬೇಡ್ಕರ್ ಅವರ ವಿಚಾರಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರತಿಯೊಬ್ಬರೂ ಸ್ವಾಭಿಮಾನದಿಂದ ನಡೆದುಕೊಳ್ಳಬೇಕು. ಸಾವಿರಾರು ವರ್ಷಗಳ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದ ಶೂದ್ರ, ದಲಿತರು ಮತ್ತು ಮಹಿಳೆಯರಿಗೆ ಅಂಬೇಡ್ಕರ್ ಅವರ ಸಂವಿಧಾನ ಶಿಕ್ಷಣದ ಹಕ್ಕನ್ನ ಒದಗಿಸಿಕೊಟ್ಟಿತ್ತ. ಅದಕ್ಕೂ ಮೊದಲು ಮೇಲುಜಾತಿಯ ಮಹಿಳೆಯರಿಗೂ ಶಿಕ್ಷಣ ಕಲಿಯುವ ಅವಕಾಶ ಇರಲಿಲ್ಲ ಎಂದ್ರ. ಈ ಇತಿಹಾಸವನ್ನ ಪ್ರತಿಯೊಬ್ಬರೂ ತಿಳಿಯಬೇಕು. ಯಾರಿಗೆ ಇತಿಹಾಸ ಗೊತ್ತಿರುವುದಿಲ್ಲವೋ ಅವರು ಭವಿಷ್ಯವನ್ನು ರೂಪಿಸಲಾರರು ಎನ್ನುವ ಅಂಬೇಡ್ಕರ್ ಅವರ ಮಾತನ್ನ ಪ್ರಸ್ತಾಪಿಸಿದ್ರ. ಗುತ್ತಿಗೆಯಲ್ಲಿ ದಲಿತ ಸಮುದಾಯಕ್ಕೆ ಮೀಸಲಾತಿ ತಂದಿದ್ದು ದಲಿತ ಜನಸಂಖ್ಯೆ ಅನುಪಾತಕ್ಕೆ ಅನುಗುಣವಾಗಿ ಅಭಿವೃದ್ಧಿ ಆಯವ್ಯಯದಲ್ಲಿ ಹಣ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟು ಕಾಯ್ದೆ ಮಾಡಿರುವುದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾತ್ರ. ಬಿಜೆಪಿ ಅಧಿಕಾರದಲ್ಲಿರುವ ಯಾವ ರಾಜ್ಯಗಳಲ್ಲೂ ಇದು ಜಾರಿಯಲ್ಲಿಲ್ಲ ಎಂದರು. ಸಂವಿಧಾನ ಬದಲಾವಣೆಯ ಕೂಗನ್ನ ಕೆಲವರು ಹಾಕುತ್ತಿದ್ದಾರೆ. ಸಂವಿಧಾನ ಬದಲಾದರೆ ನಂತರದ ದಾರುಣ ಬದುಕನ್ನ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಇದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ಎಂದ್ರ. ಬಡವ ಬಲ್ಲಿಗ ಅಂತಕ್ಕಂಥ ಅಸಮಾನತೆ ನಿರ್ಮಾಣ, ಇದನ್ನ ದೇವರು ಮಾಡಿದ್ದಲ್ಲ, ನಾವೇ ಮಾಡಿದ್ದು. ಕೆಲವರು ಸ್ವಾರ್ಥಕ್ಕೋಸ್ಕರ ಚತುರ್ವರ್ಣ ವ್ಯವಸ್ಥೆಯನ್ನು ಮಾಡಿ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿ ಈ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಕಾರಣ. ನಾನು ಅವ್ರನ್ನ ದೂಷಕ್ಕೆ ಹೋಗಲ್ಲ, ಯಾಕಂತಂದರೆ ಹಲವಾರು ವರ್ಷಗಳು ಹಿಂದೆ ಆಗಬಹುದು. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಸ್ಮರಿಸ್ಕೊತಾ ಇದ್ದೀವಿ. ಅವರು ಇಡೀ ಮತ್ತೆ ನಮಗೆಲ್ಲ ಏನು ಹೇಳಿದ್ದಾರೆ ಗೌರವ, ನಾವು ಏನ್ ಮಾಡಬೇಕು ಅಂತ ಹೇಳಿ ಅನ್ನುವಂತೆ ಬರ್ತೇವೆ. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಮಾಡ್ತಾರೆ. ಸಂವಿಧಾನ ರಚನಾ ಸಮಿತಿಯ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಈ ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟದ್ರಿಂದ ನಾವೆಲ್ಲರೂ ಕೂಡ ಶಿಕ್ಷಿತರಾಗಲಿಕ್ಕೆ, ಸ್ವಾಭಿಮಾನಿಗಳ ಮತ್ತೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿಕ್ಕೆ ಸಾಧ್ಯ. ಸಚಿವ ಎಚ್.ಸಿ. ಮಹದೇವಪ್ಪ, ಶಾಸಕ ದರ್ಶನ್ ಧ್ರುವನಾರಾಯಣ್ ಸೇರಿ ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ಶಿಡ್ಲಘಟ್ಟ ಕೋಟೆ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯ ಬಿಸಿಯೂಟ ಸಿಬ್ಬಂದಿ ಮುನಿಲಕ್ಷ್ಮಮ್ಮ ಎಂಬುವರನ್ನ ನೀತಿ ನಿಯಮ ಮೀರಿ ಕೆಲಸದಿಂದ ತೆಗೆದಿರುವುದನ್ನು ವಿರೋಧಿಸಿ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದಿಂದ ಶಿಡ್ಲಘಟ್ಟದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಶಿಡ್ಲಘಟ್ಟ ಕೋಟೆ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯ ಬಿಸಿಯೂಟ ಸಿಬ್ಬಂದಿ ಮುನಿಲಕ್ಷ್ಮಮ್ಮ ಎಂಬುವವರನ್ನು ನೀತಿ ನಿಯಮ ಮೀರಿ ಕೆಲಸದಿಂದ ತೆಗೆದಿರುವುದನ್ನು ವಿರೋಧಿಸಿ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದಿಂದ ಶಿಡ್ಲಘಟ್ಟದಲ್ಲಿ ಪ್ರತಿಭಟನೆ ನಡೆಸಲಾಯಿತು.
ನಗರದ ಪ್ರವಾಸಿ ಮಂದಿರ ಆವರಣದಿಂದ ಅಕ್ಷರ ದಾಸೋಹದ ನೂರಾರು ಮಂದಿ ಸಿಬ್ಬಂದಿ ಕೋಟೆ ವೃತ್ತದ ಬಿಇಒ ಕಚೇರಿವರೆಗೂ ಪ್ರತಿಭಟನೆ ಮೆರವಣಿಗೆ ನಡೆಸಿ ಅಲ್ಲಿ ಬಿಇಒ ನರೇಂದ್ರ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಬಿಎನ್ ಮುನಿಕೃಷ್ಣಪ್ಪ, ಅಕ್ಷರ ದಾಸೋಹ ಬಿಸಿಯೂಟ ಯೋಜನೆ ಆರಂಭವಾದಾಗನಿಂದಲೂ ಮುನಿಲಕ್ಷ್ಮಮ್ಮ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಗರದ ಕೋಟೆಯ ಬಾಲಕಿಯರ ಪ್ರಾಥಮಿಕ ಶಾಲೆಯಲ್ಲಿ ಅಡುಗೆಯವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈವರೆಗೂ ಏನೂ ಸಮಸ್ಯೆ ಇಲ್ಲದೆ ಅಲ್ಲಿ ವ್ಯವಸ್ಥಿತವಾಗಿ ಎಲ್ಲಾ ಚಟುವಟಿಕೆಗಳು ನಡೆಯುತ್ತಿತ್ತು. ಆದರೆ ಇತ್ತೀಚೆಗೆ ಇಲ್ಲಿಗೆ ಮುಖ್ಯ ಶಿಕ್ಷಕರಾಗಿ ಬಂದವರು ವಿನಾಕಾರಣ ಬಿಸಿಯೂಟ ಸಿಬ್ಬಂದಿಗೆ ಇಲ್ಲಸಲ್ಲದ ಸಣ್ಣಪುಟ್ಟ ಕಾರಣಗಳಿಗೂ ಕಿರುಕುಳ ನೀಡತೊಡಗಿದ್ದಾರೆ ಎಂದು ಆರೋಪಿಸಿದರು. ಅವರು ಹೇಳಿದಂತೆ ಕೇಳದಿದ್ದಕ್ಕೆ ಮುನಿಲಕ್ಷ್ಮಮ್ಮಳನ್ನು ಮುಖ್ಯ ಶಿಕ್ಷಕ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಸೇರಿಕೊಂಡು ಏಕಾಏಕಿ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದರೆ ನನಗೆ ಅಧಿಕಾರ ಇದೆ, ಅದರಂತೆ ತೆಗೆದಿದ್ದೇನೆ ಎಂದು ದರ್ಪದಿಂದ ಮಾತನಾಡುತ್ತಾರೆ. ಅವರನ್ನು ಪ್ರಶ್ನಿಸಿದರೆ ಕೇಸು ಹಾಕುವ ಬೆದರಿಕೆ ಹಾಕುತ್ತಾರೆ ಎಂದು ದೂರಿದರು. ಮುನಿಲಕ್ಷ್ಮಮ್ಮಳು ತನಗೆ ಆಗಿರುವ ಅನ್ಯಾಯದ ವಿರುದ್ಧ ಜಿಲ್ಲಾ ಪಂಚಾಯಿತಿ ಸಿಇಒ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು, ಬಿಇಒ ಅಧಿಕಾರಿಗೆ ದೂರು ನೀಡಿದರೂ ಈವರೆಗೂ ಘಟನೆ ಬಗ್ಗೆ ತನಿಖೆ ನಡೆಸಿ ವರದಿ ಪಡೆದ ಕ್ರಮ ಕೈಗೊಳ್ಳುವ ಕೆಲಸ ಮಾಡಿಲ್ಲ ಎಂದು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಕಿಡಿಕಾರಿದ್ದಾರೆ. ಕೂಡಲೇ ಮುನಿಲಕ್ಷ್ಮಮ್ಮಳನ್ನು ನಿಯಮ ಮೀರಿ ಕೆಲಸದಿಂದ ತೆಗೆದುಹಾಕಿರುವ ಬಗ್ಗೆ ತನಿಖೆ ನಡೆಸಿ ವರದಿ ಪಡೆದು ಮುನಿಲಕ್ಷ್ಮಮ್ಮಳನ್ನು ಮತ್ತೆ ಅಲ್ಲಿಯೇ ನಿಯೋಜಿಸಬೇಕು. ಮುಖ್ಯ ಶಿಕ್ಷಕರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ಬೇರೆಲ್ಲ ಶಾಲೆಗಳಲ್ಲಿಯೂ ಬಿಸಿಯೂಟ ನೌಕರರಿಗೆ ರಕ್ಷಣೆ ಸಿಗಬೇಕು ಎಂದು ಮನವಿ ಮಾಡಿದರು. ಮನವಿ ಸ್ವೀಕರಿಸಿದ ಬಿಇಒ ನರೇಂದ್ರ ಕುಮಾರ್ ಮಾತನಾಡಿ, ಬಿಸಿಯೂಟ ನೌಕರರು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರ ಹಿಡಿತಕ್ಕೆ ಬರಲಿದೆ. ಈ ಘಟನೆ ಕುರಿತು ಅವರಿಂದ ವರದಿಯನ್ನು ತರಿಸಿಕೊಳ್ಳುತ್ತೇನೆ. ವರದಿ ಬಂದ ನಂತರ ವರದಿಯಲ್ಲಿನ ಅಂಶಗಳ ಆಧಾರದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು. ಅಕ್ಷರ ದಾಸೋಹ ನೌಕರರು ಮುನಿಲಕ್ಷ್ಮ ಅವರು ತೆಗೆದಿರೋದ್ರ ಬಗ್ಗೆ ಮನವಿ ಕೊಟ್ಟಿದ್ದಾರೆ. ಈ ಬಗ್ಗೆ ಅದ್ರ ಬಗ್ಗೆ ಅನುಮೋದನೆ ಕೊಡೋದು ಮತ್ತು ಇದು ತಾಲೂಕ್ ಪಂಚಾಯಿತಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಿಂದ ಬರ್ತದೆ, ಅವರಿಗೆ ಕಳಿಸಿ ಅವರಿಂದ ವರದಿ ಬಂದ ತಕ್ಷಣ ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ವಿವಾ ಟೊಯೋಟಾ ಅರ್ಪಿಸುವ ಹಳ್ಳಿ ಹಬ್ಬ ಟೊಯೋಟಾ ಟೈಸರ್ ಅನಾವರಣಕ್ಕಾಗಿ ನಿಮ್ಮನ್ನ ಮತ್ತು ನಿಮ್ಮ ಕುಟುಂಬವನ್ನ ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ದಿನಾಂಕ ಗುರುವಾರ 11ನೇ ಜುಲೈ, ಶುಕ್ರವಾರ 12 ಮತ್ತು ಶನಿವಾರ 13ನೇ ಜುಲೈ. ಸ್ಥಳ ಬಿಬಿ ರಸ್ತೆ, ಶನೇಶ್ವರ ದೇವಸ್ಥಾನ ಮುಂಭಾಗ, ಚಿಕ್ಕಬಳ್ಳಾಪುರ. ನಿಮ್ಮ ಹಳೆಯ ಕಾರನ್ನ ಹೊಸದಾದ ಟೊಯೋಟಾ ಕಾರಿಗೆ ಎಕ್ಸ್ಚೇಂಜ್ ಮಾಡಿ. Book your Toyota car today and get a chance to win voucher worth ₹25,000. Free general checkup, free evaluation, test drive and win assured gifts. Viva Toyota, T-Sparsh, Chikkaballapura, near SJCIT College, Bangalore Road, opposite to Citrus Layout, Chikkaballapura. Call 9900988003. 9900035317. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ. ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ. ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧ ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಹಿಂದೆ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್,
ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನು ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನು ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನು ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ತಾಲೂಕು ವಾಲ್ಮೀಕಿ ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ವಾಲ್ಮೀಕಿ ಜನಾಂಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ನಿವೃತ್ತ ನೌಕರರ ಸನ್ಮಾನ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಜುಲೈ 28ರಂದು ಬಾಗೇಪಲ್ಲಿ ಸೂರ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಎಂಸಿ ನಂಜುಂಡಪ್ಪ ತಿಳಿಸಿದರು. ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪ್ರಸನ್ನಾನಂದ ವಾಲ್ಮೀಕಿ ಮಹಾಸ್ವಾಮೀಜಿಗಳು ವಹಿಸುವರು. ವಿದ್ಯಾರ್ಥಿಗಳು ತಮ್ಮ ವಿವರಗಳನ್ನು ಸಂಘದ ಪ್ರಧಾನ ಕಾರ್ಯದರ್ಶಿ ಬಿವಿ ಕೃಷ್ಣಮೂರ್ತಿ ಅವರಿಗೆ ನೀಡಬೇಕೆಂದು ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಲಕ್ಷ್ಮೀ ನರಸಿಂಹಪ್ಪ, ಅಮರಪ್ಪ, ಗೂಳೂರು ಬಾಬು, ದೇವರಗುಡಿಪಲ್ಲಿ ಶಂಕರಪ್ಪ, ಲಕ್ಷ್ಮೀನಾರಾಯಣ ಇನ್ನೂ ಹಲವರು ಹಾಜರಿದ್ದರು. ಡೆಂಗಿ ಪ್ರಕರಣ ನಿಯಂತ್ರಣ ಹಿನ್ನೆಲೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಆರೋಗ್ಯಾಧಿಕಾರಿಗಳ ಸಭೆಯನ್ನು ಶಾಸಕ ಪ್ರಭು ಚೌಹಾಣ್ ಕರೆದು ಚರ್ಚೆ ನಡೆಸಿದ್ದಾರೆ. ಮಾಜಿ ಸಚಿವ ಔರಾದ್ ಶಾಸಕ ಪ್ರಭು ಚೌಹಾಣ್ ಇಂದು ತಮ್ಮ ಕ್ಷೇತ್ರದ ವ್ಯಾಪ್ತಿಯ ಆರೋಗ್ಯ ಅಧಿಕಾರಿಗಳ ಸಭೆ ಕರೆದು ಡೆಂಗಿ ಪ್ರಕರಣ ಕಡಿವಾಣಕ್ಕೆ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಕೇವಲ ಡೆಂಗಿ ರೋಗ ಮಾತ್ರವಲ್ಲದೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವುದೇ ಸಾಂಕ್ರಾಮಿಕ ರೋಗ ಹರಡದಂತೆ ತಡೆಯಲು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತೆ ಕ್ರಮ ವಹಿಸಬೇಕು. ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವಂತೆ ಸಲಹೆ ನೀಡಿದರು. ಜನರಿಗೆ ತೊಂದರೆಯಾದರೆ ಸಹಿಸಲು ಸಾಧ್ಯವಿಲ್ಲ ಎಂದು ನೇರವಾಗಿಯೇ ಎಚ್ಚರಿಕೆ ನೀಡಿರುವ ಶಾಸಕರು ಸಭೆಗೆ ಹಾಜರಾಗದ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಂಡು ಅಮಾನತು ಮಾಡುವಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಆದೇಶ ನೀಡಿದರು. ಬೀದರ್ ತಹಶೀಲ್ದಾರ್ ಕಚೇರಿಯಲ್ಲಿ ಹಾಡಹಗಲೇ ಶಿರಸ್ತೇದಾರನಿಗೆ ಚಾಕು ಇರಿದಿರುವ ಪ್ರಕರಣ ನಡೆದಿದ್ದು, ಶಿರಸ್ತೇದಾರ ಗಂಭೀರ ಗಾಯಗೊಂಡಿದ್ದಾನೆ. ತಹಶೀಲ್ದಾರ್ ಕಚೇರಿಯ ಶಿರಸ್ತೇದಾರನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು, ಆಹಾರ ಶಾಖೆಯ ಶಿರಸ್ತೇದಾರ ಅನಿಲ್ ಕುಮಾರ್ ವ್ಯಾಸ್ ಅವರು ಚಾಕು ಇರಿತಕ್ಕೆ ಒಳಗಾದ ವ್ಯಕ್ತಿಯಾಗಿದ್ದಾರೆ. ಕರ್ತವ್ಯದ ವೇಳೆ ಅನಿಲ್ ಕುಮಾರ್ಗೆ ಚಾಕು ಇರಿದು ವ್ಯಕ್ತಿ ಪರಾರಿಯಾಗಿದ್ದಾನೆ. ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳು ಅನಿಲ್ ಕುಮಾರ್ಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಚಾಕು ಇರಿತದಿಂದ ಎಡಗೈ ಭುಜಕ್ಕೆ ಗಂಭೀರ ಗಾಯವಾದ ಹಿನ್ನೆಲೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬ್ರೀಮ್ಸ್ ಶಸ್ತ್ರಚಿಕಿತ್ಸಾ ಘಟಕದಲ್ಲಿ ಲಘು ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಸದ್ಯಕ್ಕೆ ಯಾಕೆ ಚಾಕು ಇರಿತ ಮಾಡಲಾಗಿದೆ ಎಂಬುದಕ್ಕೆ ಕಾರಣ ತಿಳಿದು ಬಂದಿಲ್ಲ. ಬೀದರ್ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪೊಲೀಸ್ ತನಿಖೆಯಿಂದ ಹೆಚ್ಚು ಮಾಹಿತಿ ಬರಬೇಕಾಗಿದೆ. ಹಲ್ಲೆ ಮಾಡಿ ಪರಾರಿಯಾದ ವ್ಯಕ್ತಿಯನ್ನು ಅಮನ್ ಜುಬೇರ್ ಎಂದು ಶಂಕಿಸಲಾಗಿದೆ. ಏಳನೇ ವೇತನ ಆಯೋಗ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರಕ್ಕೆ ಸಮಿತಿ ಸಲ್ಲಿಸಿರುವ ವರದಿ ಯಥಾವತ್ತಾಗಿ ಜಾರಿಗೊಳಿಸುವುದು ಸೇರಿದಂತೆ ಇತರೆ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ವಿ ಮುನೇಗೌಡ ನೇತೃತ್ವದಲ್ಲಿ ತಹಸೀಲ್ದಾರ್ ಕೆ ರಮೇಶ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಸರ್ಕಾರಿ ನೌಕರರ ಸಂಘದ ಖಜಾಂಚಿ ಟಿ ವೆಂಕಟಸ್ವಾಮಿ ಮಾತನಾಡಿ, ರಾಜ್ಯ ಸರ್ಕಾರ 7ನೇ ವೇತನ ಆಯೋಗ ಅನುಷ್ಠಾನಗೊಳಿಸಬೇಕು, ಆರೋಗ್ಯ ಸಂಜೀವಿನಿ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು. ಈ ನಿಟ್ಟಿನಲ್ಲಿ ಮೊದಲ ಹಂತದ ಹೋರಾಟ ರಾಜ್ಯಾದ್ಯಂತ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುತ್ತಿದೆ. ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸದಿದ್ದರೆ ಆಗಸ್ಟ್ ತಿಂಗಳಲ್ಲಿ ರಾಜ್ಯ ಸಂಘ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ತೀರ್ಮಾನಿಸಿದೆ ಎಂದರು. ಈ ವೇಳೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವಿ ಮುನೇಗೌಡ, ಖಜಾಂಚಿ ಟಿ ವೆಂಕಟಸ್ವಾಮಿ, ವಿನಯ್, ನವೀನ್, ಸರೋಜಮ್ಮ, ಷಣ್ಮುಖಯ್ಯ, ಆರ್ ನರಸಿಂಹ, ಲೀಲಾವತಿ ಮತ್ತಿತರರು ಹಾಜರಿದ್ದರು.
ವಿಜಯಪುರ ಪಟ್ಟಣದ ಚನ್ನರಾಯಪಟ್ಟಣ ರಸ್ತೆ ಗಣಪತಿ ತಯಾರಕ ರಾಜ್ಗೋಪಾಲ್ ಮಾಲೀಕತ್ವದ ಗೋಡಾನ್ಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿ ಕುಮಾರಸ್ವಾಮಿ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದ. ಈ ವೇಳೆ ಮಾತನಾಡಿದ ಅಧಿಕಾರಿಗಳು ಗಣಪತಿ ತಯಾರಕರು ಪಿಒಪಿ ಗಣಪತಿ ತಯಾರು ಮಾಡುವಂತಿಲ್ಲ, ಮಣ್ಣಿನ ಮೂರ್ತಿಗಳನ್ನು ಮಾತ್ರ ತಯಾರು ಮಾಡಬೇಕು ಎಂದು ಹೇಳಿದರು. ಪೇಪರ್ ಗಣಪತಿಗೂ ಅವಕಾಶ ಇದ್ದು ಪಿಒಪಿ ಗಣಪತಿ ತಯಾರು ಮಾಡುವುದು, ಮಾರಾಟ ಮಾಡದಂತೆ ಎಚ್ಚರಿಕೆ ನೀಡಿದರು. ಅಲ್ಲದೆ ಸಾರ್ವಜನಿಕರು ಬಣ್ಣರಹಿತ ಮಣ್ಣಿನ ಗಣಪತಿಯನ್ನು ಇಟ್ಟು ಪೂಜೆ ಮಾಡುವಂತೆ ಮನವಿ ಮಾಡಿದರು. ಪಂಚಾಯಿತಿ ಮತ್ತು ಪುರಸಭೆಯಿಂದ ಗಣಪತಿ ಮೂರ್ತಿಗಳ ವಿಸರ್ಜನೆಗೆ ಸ್ಥಳಾವಕಾಶ ಗುರುತಿಸಿದ ಕಡೆ ಮಾತ್ರ ವಿಸರ್ಜನೆ ಮಾಡಬೇಕು ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಶಾಂತ್, ಪುರಸಭೆ ಆರೋಗ್ಯ ನಿರೀಕ್ಷಕಿ ಲಾವಣ್ಯ, ಪೃಥ್ವಿ, ಅಪ್ಪಿ ಮತ್ತಿತರರು ಹಾಜರಿದ್ದರು. ದೊಡ್ಡಬಳ್ಳಾಪುರ ತಾಲೂಕಿನ ಇಂಡಿಯನ್ ಕಾರ್ಖಾನೆ ವಿರುದ್ಧ ರಘುನಾಥಪುರ ಗ್ರಾಮಸ್ಥರು ಹಲವು ಆರೋಪಗಳನ್ನು ಮಾಡುವ ಮೂಲಕ ಕಾರ್ಖಾನೆ ವರ್ಗಾಯಿಸುವಂತೆ ಒತ್ತಾಯಿಸಿದ್ದಾರೆ. ಹಲವಾರು ವರ್ಷಗಳಿಂದ ದೊಡ್ಡಬಳ್ಳಾಪುರ ತಾಲೂಕಿನ ರಘುನಾಥಪುರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಂಡಿಯನ್ ಕಾರ್ಖಾನೆ ವಿರುದ್ಧ ಗ್ರಾಮಸ್ಥರು ತಿರುಗಿ ಬಿದ್ದಿದ್ದಾರೆ. ಕಾರ್ಖಾನೆಯಿಂದ ವಿಷಪೂರಿತ ರಾಸಾಯನಿಕ ನೀರು ಅಂತರ್ಜಲ ಸೇರುತ್ತಿದ್ದು, ಕಾರ್ಖಾನೆ ಹೊರಸೂಸುವ ದುರ್ವಾಸನೆಯಿಂದ ಗ್ರಾಮದಲ್ಲಿ ವಾಸಿಸಲು ಸಾಧ್ಯವಾಗುತ್ತಿಲ್ಲ. ಕುಡಿಯುವ ನೀರು ಸಂಪೂರ್ಣ ಹಾಳಾಗಿದ್ದು ಗ್ರಾಮಸ್ಥರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಕುರಿತು ಗ್ರಾಮದ ನಿವಾಸಿ ಅನಿತಾ ಮಾತನಾಡಿ, ಕಾರ್ಖಾನೆ ಹೊರಸೂಸುವ ದುರ್ವಾಸನೆಯಿಂದ ಮನೆಗಳಲ್ಲಿ ವಾಸಿಸುವುದು ಕಷ್ಟಕರವಾಗಿದೆ. ಮಕ್ಕಳು ಪ್ರತಿನಿತ್ಯ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದು ಪರಿಸ್ಥಿತಿಯ ಗಂಭೀರತೆ ಗ್ರಾಮದ ಮುಖಂಡರಿಗೆ ಅರ್ಥವಾಗುತ್ತಿಲ್ಲ. ನೀರು ಸಂಪೂರ್ಣ ಜಿಡ್ಡುಮಯವಾಗಿದ್ದು ಕುಡಿಯಲು ಯೋಗ್ಯವಲ್ಲದ ನೀರಾಗಿ ಪರಿವರ್ತನೆಗೊಂಡಿದೆ. ಇನ್ನಾದರೂ ಈ ಕುರಿತು ಸ್ಥಳೀಯ ಮುಖಂಡರು, ಅಧಿಕಾರಿಗಳು ಗಮನ ಹರಿಸಿ ಕಾರ್ಖಾನೆಯನ್ನು ವರ್ಗಾವಣೆ ಮಾಡಬೇಕಾಗಿ ಮನವಿ ಮಾಡುತ್ತೇನೆ ಎಂದು ತಿಳಿಸಿದರು. ಪಾವಗಡ ಪುರಸಭೆ ವ್ಯಾಪ್ತಿಯ ವಿಜಯನಗರ ಲೇಔಟಿನಲ್ಲಿ ಬದುಕಲು ಯೋಗ್ಯವಾದ ಯಾವುದೇ ಮೂಲ ಸೌಕರ್ಯ ಕಲ್ಪಿಸಿಲ್ಲ ಎಂದು ಸಾರ್ವಜನಿಕರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಬಡಾವಣೆಯಲ್ಲಿ ಹಲವಾರು ಸಮಸ್ಯೆಗಳಿವೆ. ಈವರೆಗೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸ್ಪಂದಿಸಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ. ಶುದ್ಧ ಕುಡಿಯುವ ನೀರು, ಚರಂಡಿ, ಉತ್ತಮ ರಸ್ತೆ, ಬೀದಿ ದೀಪ ಯಾವುದೇ ಸೌಲಭ್ಯ ನೀಡದಿರುವುದು ಅಧಿಕಾರಿಗಳ ಬೇಜವಾಬ್ದಾರಿಯಾಗಿದೆ. ಮೂಲ ಸೌಲಭ್ಯ ಒದಗಿಸುವಂತೆ ಸ್ಥಳೀಯರು, ನಿವಾಸಿಗಳು ಲಿಖಿತವಾಗಿ, ಮೌಖಿಕವಾಗಿ ಪುರಸಭೆಗೆ ಮತ್ತು ತಾಲೂಕು ಆಡಳಿತಕ್ಕೆ ಸತತವಾಗಿ ಮನವಿ ಸಲ್ಲಿಸಿದ್ದಾರೆ. ಆದರೂ ಪ್ರಯೋಜನವಾಗಲಿಲ್ಲ ಎಂದು ಜನರು ಆರೋಪಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ನಾಗಭೂಷಣ್, ಅಶ್ವಿನಿ, ರೇಣುಕಾ, ಯಶೋಧ, ನಾಗಮಣಿ, ಲಕ್ಷ್ಮಿ, ಆಶಾ, ರವಿ, ಸುಬ್ರಹ್ಮಣ್ಯಂ, ಶಶಿ ಈ ಸಂಬಂಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಆತಂಕಕ್ಕೆ ದೂಡಿರುವ ಡೆಂಗಿ ಜ್ವರ. ಜಿಲ್ಲೆಯಲ್ಲಿ 101 ಡೆಂಗಿ ಪ್ರಕರಣ ದಾಖಲು. ಆರೋಗ್ಯ ಇಲಾಖೆ ಮುಂಜಾಗ್ರತೆ ನಂತರವೂ ನಿಯಂತ್ರಣಕ್ಕೆ ಬಾರದ ರೋಗಿಗಳ ಸಂಖ್ಯೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ 600 ವರ್ಷಗಳ ಹಿಂದಿನ ಶಿಲಾಶಾಸನ ಪತ್ತೆ. ಶಾಸನ ತಜ್ಞ ಧನ್ಪಾಲ್, ಪಿಎಚ್ಡಿ ವಿದ್ಯಾರ್ಥಿ ಶ್ರೀನಿವಾಸ್ ಪತ್ತೆ ಹಚ್ಚಿದ ರಾಮೇಶ್ವರ ಹೆಸರಿರುವ 600 ವರ್ಷಗಳ ಹಿಂದಿನ ಶಾಸನ. ಮುಡಾ ಹಗರಣ ಉನ್ನತ ಮಟ್ಟದ ತನಿಖೆಗೆ ಬಿಜೆಪಿ ಆಗ್ರಹ. ಜಿಲ್ಲಾ ಬಿಜೆಪಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ. ಮುಡಾ ಹಗರಣ ದೇಶದಲ್ಲಿಯೇ ಅತಿ ದೊಡ್ಡ ಹಗರಣ ಎಂದ ಜಿಲ್ಲಾ ಬಿಜೆಪಿ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಅದ್ದೂರಿ ಗಿರಿಜಾ ಕಲ್ಯಾಣೋತ್ಸವ. ನಂಜುಂಡೇಶ್ವರ ದೇವಾಲಯದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಅಂಗವಾಗಿ ನಂಜುಂಡೇಶ್ವರ ಸ್ವಾಮಿಯ ಕಾಶಿ ಯಾತ್ರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.